ಹಲೋ ಆ್ಯಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್. ಇವತ್ತಿನ ನಮ್ಮ ಮಹಾಸುದ್ದಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಆನ್ ಆರ್ಟಿಕಲ್ 370. ನಾವು ಈ ಟಾಪಿಕ್ನ ಇಲಾಬ್ರೇಟಾಗಿ ಡಿಸ್ಕಸ್ ಮಾಡೋಣ. ಫಸ್ಟು ಹಿಸ್ಟಾರಿಕಲ್ ಕಂಟೆಕ್ಸ್ನ ತೊಗೊಳ್ಳೋಣ, ಏನಕ್ಕೆ ಈ ಆರ್ಟಿಕಲ್ 370 ಅನ್ನೋದನ್ನು ಇಂಟ್ರಡ್ಯೂಸ್ ಮಾಡಿದ್ರು ಅಂತ ನೋಡೋಣ. ಆಮೇಲೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಫ್ 1954ನ ನೋಡೋಣ. ಆರ್ಟಿಕಲ್ 370ಯಲ್ಲಿ ಏನಿದೆ, ಏನಕ್ಕಿದು ಒಂಥರ ಕುತೂಹಲಕಾರಿ ಆರ್ಟಿಕಲ್ ಅಂತ ನಾವು ಗಮನಿಸ್ಕೊಳ್ತಾ ಹೋಗೋಣ. ಸಬ್ಸಿಕ್ವೆಂಟಾಗಿ August 5, 2019 ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಡೈಲ್ಯೂಷನ್ನ ತರುತ್ತೆ ಆರ್ಟಿಕಲ್ 370ಗೆ. ಏನು ಪ್ರಮೇಯ ಏನಕ್ಕೆ ಬಂತು ಅಂತ ನೋಡೋಣ. ಆ್ಯಂಡ್ ಸಬ್ಸಿಕ್ವೆಂಟಾಗಿ ಈ ಒಂದು ಆ್ಯಕ್ಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಇನಿಷಿಯೇಟ್ ಮಾಡಿರ್ತಾರಲ್ಲ, ಇದು ಕರೆಕ್ಟಾ ತಪ್ಪಾ ಅಂತ ಒಂದು ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಈಗ ಜಡ್ಜ್ಮೆಂಟ್ ಕೊಟ್ಟಿದೆ. ಅದನ್ನು ಈ ಒಂದು ಮಹಾಸುದ್ದಿಯಲ್ಲಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ನಾನು ನಿಮ್ಮ ಅಡ್ವೊಕೇಟ್ ಅಜಯ್. ಈ ಒಂದು ಮಹಾಸುದ್ದಿಯಲ್ಲಿ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಆನ್ ಆರ್ಟಿಕಲ್ 370 ಬಗ್ಗೆ ಪ್ರತಿಯೊಂದು ಪಾಯಿಂಟ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ನಾವು ಹಿಸ್ಟಾರಿಕಲ್ ಕಂಟೆಕ್ಸ್ಟ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಅಂದರೆ ಏನು? 15th of August 1947 ನಮ್ಮ ಫಸ್ಟ್ ಪ್ರಧಾನಿ ಆಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ಇಂಡಿಯಾ ಅವೋಕ್ ಟು ಲೈಫ್ ಆ್ಯಂಡ್ ಫ್ರೀಡಮ್. August 15, 1947 ಮಧ್ಯರಾತ್ರಿ ಬಹುಶಃ ಭಾರತೀಯ ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಮಹತ್ವದ್ದಾಗಿದ್ದು. ಜವಾಹರ್ಲಾಲ್ ನೆಹರು ಅವರ ಮಾತಿನಲ್ಲಿ ಭಾರತವು ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರವಾಗಿದೆ. ಹಿ ಸೇಸ್ ದಟ್ ಇಂಡಿಯಾ ಅವೋಕ್ ಟು ಲೈಫ್ ಆ್ಯಂಡ್ ಫ್ರೀಡಮ್ ಅಂತ ಅವರು ಹೇಳ್ತಾರೆ. ಇಲ್ಲಿ ನಾವು ನೋಡಬೇಕಾದ್ರೆ ಇದಕ್ಕೆ ಮುಂಚೆ ಅಂದರೆ ಫ್ರೀಡಮ್ಗೆ ಬರೋಕ್ಕೆ ಮುಂಚೆ ಏನೊಂದು ಸಿಟ್ಯುಯೇಷನ್ ಕ್ರಿಯೇಟ್ ಆಗಿತ್ತು. ಈ ಸಿಟ್ಯುಯೇಷನ್ ನಾವು ನೋಡಿದಾಗ ಇಂಡಿಯಾಲಿ ತುಂಬ ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು. ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಏನು? ಈ ಪ್ರಿನ್ಸ್ಲಿ ಸ್ಟೇಟ್ಸಲ್ಲಿ ರಾಜರು ಇರ್ತಾರೆ, ಅವ್ರ ಮನೆತನ ಇರುತ್ತೆ, ಈ ರಾಜರು ಅಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಸೊ ಬ್ರಿಟಿಷ್ ಅವರು ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಈ ಅಗ್ರಿಮೆಂಟ್ ಪ್ರಕಾರ ಅಲ್ಲಿರುವಂತಹ ರಾಜರಿಗೆ ಅವ್ರಿಗೆ ಆದಂತಹ ಒಂದು ಅಡ್ವಾಂಟೇಜಸ್ನ ಕೊಟ್ಟಿರ್ತಾರೆ. ಇವ್ರೇನು ಮಾಡ್ತಿದ್ರು ಅಂತಂದರೆ, ಒಂದು ಒಪ್ಪಂದ ಆಗಿರುತ್ತೆ, ಅಗ್ರಿಮೆಂಟ್ ಆಗಿರುತ್ತೆ. ಈ ಒಪ್ಪಂದ ಮತ್ತು ಅಗ್ರಿಮೆಂಟ್ ಪ್ರಕಾರ ಅವ್ರಿಗೆ ಬೇಕಾಗಿರುವಂತಹ ಸೆಮಿ ಅಟಾನಮಿನ ಅವ್ರಿಗೆ ಕೊಟ್ಟಿರ್ತಾರೆ. ಫುಲ್ ಫ್ರೀಡಮ್ನ ಕೊಟ್ಟಿರಲ್ಲ, ಬಟ್ ಬೇಕಾಗಿರುವಂತಹ ಕೆಲವೊಂದು ಅಡ್ವಾಂಟೇಜಸ್, ಕೆಲವೊಂದು ಪ್ರಿಯಾರಿಟೀಸ್, ಕೆಲವೊಂದು ಇಂಪಾರ್ಟೆಂಟ್ ರೂಲ್ ಮೇಕಿಂಗ್ನ ಆ ಒಂದು ರಾಜರಿಗೆ ಕೊಟ್ಟು ಇನ್ಮಿಕ್ಕಿದ ಎಲ್ಲ ಪವರ್ಸ್ನ ಬ್ರಿಟಿಷ್ ಅವರು ರಿಟೇನ್ ಮಾಡ್ಕೊಂಡಿರ್ತಾರೆ. ಇದನ್ನೇ ಸೆಮಿ ಅಟಾನಮಿ ಅಂತ ಕರಿತೀವಿ. ಸೊ ಸೆಮಿ ಅಟಾನಮಿ ಅಂದರೆ ಏನು? ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿರ್ತಾರಲ್ಲ, ಸರಿಸುಮಾರು 500 ಮೇಲೆ ಪ್ರಿನ್ಸ್ಲಿ ಸ್ಟೇಟ್ಸ್ ಇರುತ್ತೆ. ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂಡಿಪೆಂಡೆಂಟಾಗಿ ಕಂಪ್ಲೀಟಾಗಿ ಆ್ಯಕ್ಟ್ ಮಾಡ್ತಿರಲ್ಲ, ಅವ್ರಿಗೆ ಆದಂತಹ ಕೆಲವೊಂದು ಪವರ್ಸ್ನ ಮಾತ್ರ ಕೊಟ್ಟಿರ್ತಾರೆ. ಅವ್ರಿಗೆ ಆದಂತಹ ರೈಟ್ಸ್ ಕೊಟ್ಟಿರ್ತಾರೆ, ಅವ್ರಿಗೆ ಆದಂತಹ ಅಡ್ವಾಂಟೇಜಸ್ನ ಕೊಟ್ಟಿರ್ತಾರೆ, ಏನೇನು ಆಳ್ವಿಕೆ ನಡೆಸ್ಬೋದು ಅಂತಹ ಕೆಲವೊಂದು ಪವರ್ಸ್ನ ಅವ್ರಿಗೆ ಡೆಸಿಗ್ನೇಟ್ ಮಾಡಿರ್ತಾರೆ. ಬಟ್ ಒಂದು ಪವರ್ ಮತ್ತು 2 ಪವರ್ಸ್ನ ಇವರೇ ಇಟ್ಕೊಂಡಿರ್ತಾರೆ. ಏನಾ ಪವರ್ ಅಂದರೆ, ಕೆಲವೊಂದು ಮಿನಿಸ್ಟರ್ಸ್ನ ಇವರೇ ಅಪಾಯಿಂಟ್ ಮಾಡ್ತಾರೆ. ಅದೇ ತರಹನೇ ಕೆಲವರು ಮಿಲಿಟ್ರಿ ಸಪೋರ್ಟ್ನ ಬೇಕಾಗಬಹುದು ಅಂತ ಹೇಳಿ ಅಲ್ಲಿ ಮಿನಿಸ್ಟ್ರಿ ಪರ್ಸೋನಲ್ ಯಾರ್ಯಾರು ಇರ್ತಾರಲ್ಲ ಇವ್ರು ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ. ಸೊ ಮೋಸ್ಟ್ ಆಫ್ ದಿ ಪವರ್ಸ್ ಇವ್ರಿಗೆ ಕೊಟ್ಟು 2 ಮೇಜರ್ ಪವರ್ಸ್ನ ಇವ್ರು ಇಟ್ಕೊಳ್ತಾರೆ. ಒಂದು ಬಂದು ಅಡ್ಮಿನಿಸ್ಟ್ರೇಟಿವ್ ಪರ್ಸೋನೆಲ್ಲು ಮತ್ತು ಮಿಲಿಟ್ರಿ ಪರ್ಸೋನೆಲ್, ಇವ್ರನ್ನ ಇವರೇ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಈ ಅಪಾಯಿಂಟ್ಮೆಂಟ್ ಏನಕ್ಕೆ ಮಾಡ್ತಾರೆ ಅಂತಂದರೆ, ಒಂದು ವೇಳೆ ಆಗಿನ ಸಮಯದಲ್ಲಿ ನಾವೇನಾಗ್ತಿದೆ ಅಂತ ಗಮನಿಸಿದಾಗ ಫ್ರೆಂಚ್ ಪವರ್ ಕೂಡ ಇರುತ್ತೆ. ಅಂದರೆ ಫ್ರಾನ್ಸ್ ದೇಶದ ಫ್ರೆಂಚ್ ಪವರ್ ನಾವು ಏನಂತ ಕರಿತೀವಲ್ಲ, ಅವರು ಅಲ್ಲಿರುವಂತಹ ಇದರಲ್ಲಿ ಬ್ರಿಟಿಷ್ ಜೊತೆ ಕ್ಲಾಶಸ್ ಆಗ್ತಿರುತ್ತೆ. ಸೊ ಫ್ರೆಂಚ್ ಅವರು ಇವ್ರ ಜೊತೆ ಒಳ್ಳೆ ಸಂಬಂಧನ ಇಟ್ಕೊಳ್ಬಹುದು ಅಂತ ಹೇಳಿ, ಇವ್ರ ಸಂಬಂಧ ಹಾಳಾಗಬಾರ್ದು ಅಂತ ಹೇಳಿ ಇವ್ರಿಗೆ ಜಾಸ್ತಿ ಪವರ್ಸ್ ಕೊಟ್ಟು ಕೆಲವೊಂದು ಪವರ್ಸ್ನ ಬ್ರಿಟಿಷ್ ಅವರು ಡೈರೆಕ್ಟಾಗಿ ಆಳ್ವಿಕೆ ನಡೆಸ್ತಿರ್ತಾರೆ. ಸೊ ಆಗಿನ ಟೈಮ್ಗೆ ಪ್ರಿನ್ಸ್ಲಿ ಸ್ಟೇಟ್ಸ್ ಸರಿಸುಮಾರು 500 ಮೇಲೆ ಇತ್ತು. ಈ 500 ಪ್ರಿನ್ಸ್ಲಿ ಸ್ಟೇಟ್ಸ್ನ ಇವ್ರು ಕೆಲವೊಂದು ಪವರ್ಸ್ ಕೊಟ್ಟಿದ್ರು, ಇನ್ನು ಮಿಕ್ಕಿರೋ ಪವರ್ಸ್ನೆಲ್ಲ ಇವರೇ ಆಳ್ವಿಕೆಯಲ್ಲಿ ನಡೆಸ್ತಿದ್ರು. ಭಾರತೀಯ ಪ್ರದೇಶದಿಂದ ಬ್ರಿಟಿಷರ ನಿರ್ಗಮನವು ಬಿಟ್ಟು ಹೋದ 500 ಆಡ್ ಮುಖ್ಯಸ್ಥರು ಮತ್ತು ರಾಜ್ಯಗಳನ್ನು ಹೇಗೆ ಒಟ್ಟುಗೂಡಿಸುವ ಎಂಬ ಪ್ರಶ್ನೆಯೊಂದಿಗೆ ಸೇರಿಕೊಂಡಿತ್ತು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, 1947 ನಮ್ಗೆ ಇಂಡಿಪೆಂಡೆನ್ಸ್ ಬರುತ್ತೆ. 1947 ಇಂಡಿಪೆಂಡೆನ್ಸ್ ಬಂದಾಗ ನಾನು ನಿಮ್ಗೆ ಹೇಳ್ದಂಗೆ, ಮುಂದಕ್ಕೆ ಮ್ಯಾಪ್ನೂ ತೋರಿಸ್ತೀನಿ, ನಾನು ನಿಮ್ಗೆ ಹೇಳ್ದಂಗೆ ಆಗ ಪ್ರಿನ್ಸ್ಲಿ ಸ್ಟೇಟ್ಸ್ ಇರುತ್ತೆ. ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಒಂದು ದ್ವಂದ್ವ ಕ್ರಿಯೇಟ್ ಆಗುತ್ತೆ ಮತ್ತು ಬ್ರಿಟಿಷ್ ಅವರು ಅದನ್ನೇ ಹೇಳ್ತಾರೆ. ಅವರು 3 ಆಪ್ಷನ್ ಕೊಡ್ತಾರೆ. ಒಂದು, ನೀವು ಇಂಡಿಯಾ ಅಥವಾ ಭಾರತ ಜೊತೆ ನೀವು ಸೇರ್ಬೋದು, ಅಥವಾ ನೀವು ಇಂಡಿಪೆಂಡೆಂಟಾಗಿ ಇರಬೇಕು ಅಂತಂದರೆ ನೀವು ಇಂಡಿಪೆಂಡೆಂಟಾಗೂ ಇರ್ಬೋದು. ಅಟ್ ದ ಸೇಮ್ ಟೈಮ್ ನೀವೇನಾದರೂ ಪಾಕಿಸ್ತಾನ್ ಜೊತೆ ಸೇರಬೇಕು ಅಂತಿದ್ರೆ ನೀವು ಪಾಕಿಸ್ತಾನ್ ಜೊತೆ ಕೂಡ ಸೇರಬಹುದು ಅಂತ ಹೇಳಿ ಒಂದು ಪ್ರಶ್ನೆ ಹುಟ್ಟಾಕ್ತಾರೆ. ಸೊ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಬೇಕಾಗಿರುವಂತಹ ಎಲ್ಲ ಪವರ್ಸ್ನ ಅವ್ರಿಗೆ ಕೊಟ್ಟಿದ್ದು
15 ಆಗಸ್ಟ್ಗೆ ಮುಂಚೆ. ಬಟ್ 15 ಆಗಸ್ಟ್ ಆದಮೇಲೆ ಬ್ರಿಟಿಷರು ಹೇಳ್ತಾರೆ ಈ ಪ್ರಿನ್ಸ್ಲಿ ಸ್ಟೇಟ್ಸಿಗೆ, ನೀವೇನಾದರೂ ನಿಮಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತಲೇ ನೀವು ಇಂಡಿಪೆಂಡೆಂಟ್ ಆಗಿರಿ, ಅಥವಾ ನಿಮ್ಗೆ ಇಂಡಿಯಾ ಜೊತೆ ಅಥವಾ ಭಾರತದ ಜೊತೆ ಸೇರ್ಕೊಳ್ಬೇಕು ಅಂತಂದರೆ ನೀವು ಭಾರತ ಜೊತೆ ಸೇರ್ಕೊಳ್ಳಿ, ಅಥವಾ ಪಾಕಿಸ್ತಾನ್ ಜೊತೆ ಸೇರ್ಕೊಳ್ಬೇಕು ಅಂದರೆ ನೀವು ಪಾಕಿಸ್ತಾನದ ಜೊತೆ ಸೇರ್ಕೊಳ್ಳಿ ಅಂತ ಹೇಳಿ ಇವರು ಒಂದು ಆರ್ಡರ್ನ ಹೊರಡಿಸ್ತಾರೆ. ಅದೇ ಸಮಯದಲ್ಲಿ ಇಬ್ಬರು ಇಂಪಾರ್ಟೆಂಟ್ ಆಗ್ತಾರೆ. ಯಾರ್ಯಾರು ಅಂತಂದರೆ ಒಬ್ಬರು ನಮ್ಮ ವಲ್ಲಭಾಯ್ ಪಟೇಲ್ ಜಿ, ಇನ್ನೊಬ್ಬರು ಬಂದು ವಿ ಕೆ ಮೆನನ್ ಆಗ್ತಾರೆ. ವಲ್ಲಭಾಯ್ ಪಟೇಲ್ ಜಿ ಆಗ ಹೋಮ್ ಮಿನಿಸ್ಟರ್ ಆಗಿರ್ತಾರೆ, ವಿ ಕೆ ಮೆನನ್ ಜಿ ಅವರು ಸೆಕ್ರೆಟರಿ ಆಗಿರ್ತಾರೆ. ಇವರಿಬ್ಬರು ಅಸಿಸ್ಟೆಂಟ್ಸ್ ಮತ್ತು ಗೈಡೆನ್ಸ್ಗೆ ಮೌಂಟ್ ಬ್ಯಾಟನ್ ಅಂತ ಇರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಬರೋ ಪ್ರಿನ್ಸ್ಲಿ ಸ್ಟೇಟ್ಸ್ ಒಂದು 500 ಮೇಲೆ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿದೆಯಲ್ಲ ಅವ್ರನ್ನೆಲ್ಲ ಕೆಜೋಲ್ ಮಾಡ್ತಿರ್ತಾರೆ. ಸಾಮಧಾನ ಭೇದ ದಂಡ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇವ್ರಿಗೆಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿರ್ತಾರಲ್ಲ ನೀವು ಬಂದು ಇಂಡಿಯಾಗೆ ಜಾಯಿನ್ ಆಗಬೇಕು ಅಂತ ಹೇಳ್ತಾರೆ. ಒಂದು ದುಡ್ಡಿನ ಮನವೊಲಿಸೋಕೆ ಟ್ರೈ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಆಮೇಲೆ ರೈಟ್ಸ್ ಕೊಡ್ತಾರೆ, ಫ್ರೀಡಮ್ ಕೊಡ್ತಾರೆ, ಆಸ್ತಿಗಳನ್ನ ಕೊಡ್ತಾರೆ. ನಿಮ್ಮ ಪಬ್ಲಿಕ್ ಪ್ರಾಪರ್ಟೀಸ್ನ ನಾವು ತಗೊಳ್ತೀವಿ ವಿನಃ ನಿಮ್ಗೆ ರಾಜ ಮನೆತನಕ್ಕೆ ಏನಿತ್ತು ಮತ್ತು ನಿಮ್ಮ ಲೀಗಲ್ ಹೇರ್ಸಿಗೆ ಏನೇನು ಪವರ್ಸ್ ಇತ್ತೋ ಅದು ಸಬ್ಸಿಕ್ವೆಂಟಾಗಿ ಹಾಗೆ ಕೊಡ್ತೀವಿ, ಮತ್ತು ಒಂದಷ್ಟು ದುಡ್ಡನ್ನು ಕೂಡ ಕೊಡ್ತಾರೆ. ಸೊ ಹಾಗಾಗಿ ಆಫ್ಟರ್ ಇಂಡಿಪೆಂಡೆನ್ಸ್ ವಲ್ಲಭಾಯ್ ಪಟೇಲ್ ಜಿ, ವಿ ಕೆ ಮೆನನ್ ಜಿ ಹಾಗೂ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಏನಿರ್ತಾರೆ ಇವರು ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ಗಳ ಜೊತೆ ಮಾತಾಡಿ ನಿಮಗೆ ಆದಂತಹ ಒಂದು ರೈಟ್ಸ್ ನಿಮ್ಗೇನು ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡಲ್ಲಿ ಇತ್ತು ಅದನ್ನು ಪೋಸ್ಟ್ ಇಂಡಿಪೆಂಡೆನ್ಸಲ್ಲೂ ನಾವು ಕೊಡ್ತೀವಿ ಅಂತ ಹೇಳ್ಕೊಳ್ತಾ ಹೋಗ್ತಾರೆ. ಇದಾದ ನಂತರ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಗುತ್ತೆ. ಈ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂಡಿಯಾ ಜೊತೆ ಸೇರ್ತಾರೆ. ಪಾಕಿಸ್ತಾನ್ ಅಂತ ಆಗುತ್ತೆ, ಅಲ್ಲಿ ವೆಸ್ಟ್ ಪಾಕಿಸ್ತಾನ್ ಈಗ ಈಸ್ಟ್ ಪಾಕಿಸ್ತಾನ್, ಇದೆರಡು ಮುಂಚೆ ಪಾಕಿಸ್ತಾನ್ ಅಂತ ಆಗುತ್ತೆ. ಈ ಈಸ್ಟ್ ಪಾಕಿಸ್ತಾನ್ ಏನಿರುತ್ತಲ್ಲ ಅದು ಸಬ್ಸಿಕ್ವೆಂಟಾಗಿ ಬಾಂಗ್ಲಾದೇಶ ಆಗುತ್ತೆ 1971 ಆದಮೇಲೆ. ಬಟ್ ಮುಂಚೆ ಇದು ಪಾಕಿಸ್ತಾನೇ ಆಗಿತ್ತು. ಸೊ ಸುಮಾರು ಪ್ರಿನ್ಸ್ಲಿ ಸ್ಟೇಟ್ಸ್ ಇಂಡಿಯಾ ಬಂದು ಜಾಯ್ನ್ ಆಗುತ್ತೆ. ಬಟ್ 3 ಪ್ರಿನ್ಸ್ಲಿ ಸ್ಟೇಟ್ಸ್ ಮಾತ್ರ ಜಾಯ್ನ್ ಆಗಲ್ಲ. ಯಾವ್ಯಾವ್ದು ಈ 3 ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ, ಒಂದು ಬಂದು ಹೈದರಾಬಾದು, ಇನ್ನೊಂದು ಬಂದು ಜುನಾಗಢು, ಥರ್ಡ್ ಬಂದು ನಮ್ಮ ಜಮ್ಮು ಆ್ಯಂಡ್ ಕಾಶ್ಮೀರ. ಇದು ಎಲ್ಲದರ ಮಧ್ಯೆ ನಮಗೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದರೆ 1938ಗೆ ರಿವೈಂಡ್ ಮಾಡ್ಕೊಂಡು ಹೋಗೋಣ. ನಾವು ಹಿಸ್ಟ್ರಿ ಬುಕ್ ನೋಡಿದಾಗ ಅಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನ ಅಂತ ನಡೆಯುತ್ತೆ. ಅಂದರೆ ಈ ಕಾಂಗ್ರೆಸ್ ಪಾರ್ಟಿ ಕಾನ್ಫರೆನ್ಸ್ ಅಂತ ನಡೀತಿತ್ತು. ಅಂದರೆ ನಿಮ್ಗೆ ಇಂಪಾರ್ಟೆಂಟ್ ಕಾಂಗ್ರೆಸ್ ಪಾರ್ಟಿ ಅಧಿವೇಶನ ಅಂತಂದರೆ 1915ಅಲ್ಲಿ ನಡೆಯುತ್ತೆ, 1930ಅಲ್ಲಿ ನಡೆಯುತ್ತೆ. ನಿಮಗೆ ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂತಂದರೆ ಈ 1938 ಹರಿಪುರ ಕಾಂಗ್ರೆಸ್ಸಲ್ಲಿ ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತೊಗೊಳ್ತಾರೆ. ಇದು ಬಿಟ್ಟು ಇನ್ಯಾ ಡಿಸಿಷನ್ನ ತೊಗೊಳ್ತಾರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ 1938ಅಲ್ಲಿ ಇವ್ರು ಏನು ಹೇಳ್ತಾರೆ ಅಂತಂದರೆ ಇಂಡಿಯಾ ಅಲ್ಲಿ ಆಗ ಪ್ರಾವಿಷನಲ್ ಗವರ್ಮೆಂಟ್ ಅಂತಲೂ ಇರುತ್ತೆ, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತಲೂ ಇರ್ತಾರೆ. ನಾನು ಇಂಡಿಯಾ ಅಂತ ಕನ್ಸಿಡರ್ ಮಾಡಿದಾಗ ಅದು ಪ್ರಾವಿಷನಲ್ ಗವರ್ಮೆಂಟ್ ಮಾತ್ರನೇ ಇರಲ್ಲ, ಅಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ನೂ ಸೇರಿಸಬೇಕಾಗತ್ತೆ. ಸೊ ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಅನ್ನೋದು ಏನಿರ್ತಾರಲ್ಲ ಅಲ್ಲಿ ಪೊಲಿಟಿಕಲ್ ರೈಟ್ಸು, ಸೋಷಿಯಲ್ ರೈಟ್ಸು ಮತ್ತು ಎಕನಾಮಿಕ್ ರೈಟ್ಸು ಎಲ್ಲೆಲ್ಲಿ ನಾನು ಪೂರ್ಣ ಸ್ವರಾಜ್ ಅಂತ ಇಂಡಿಯನ್ ಡಿಕ್ಲೇರ್ ಮಾಡ್ತೀನಲ್ಲ ಮುಂದೆ ಒಂದು ದಿನ ನಾನು 1938ಅಲ್ಲಿ ಏನು ಹೇಳುತ್ತೆ ಕಾಂಗ್ರೆಸ್ ಕಾನ್ಫರೆನ್ಸ್ ಏನು ಹೇಳುತ್ತೆ ಅಂತಾರೆ ಮುಂದೊಂದು ದಿನ ನಾನು ಇಂಡಿಪೆಂಡೆಂಟ್ ಆಗೇ ಆಗ್ತೀನಿ, ಪೂರ್ಣ ಸ್ವರಾಜ್ ಅನ್ನೋದು ನನಗೆ ರೈಟು ಎಂಟೈಟಲ್ಮೆಂಟು ಸಿಕ್ಕೇ ಸಿಗುತ್ತೆ. ಆ ಒಂದು ದಿನ ಪ್ರಾವಿಷನಲ್ ಗವರ್ಮೆಂಟ್ಸ್, ಪ್ರಾವಿಷನಲ್ ಸ್ಟೇಟ್ಸ್ ಅಂತ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಮೆಡ್ರಾಸ್ ಆಗಿರ್ಬೋದು ಅಥವಾ ಕೋಲ್ಕತ್ತಾ ಆಗಿರ್ಬೋದು ಅಥವಾ ಆಗಿರೋ ಬಾಂಬೆ ಆಗಿರ್ಬೋದು, ಇಲ್ಲೆಲ್ಲ ಡೈರೆಕ್ಟ್ ಆಳ್ವಿಕೆ ಬಾಂಬೆಯಲ್ಲಿ ನಡೆಸ್ತಿರ್ತಾರೆ. ಬಟ್ ಇನ್ನು ಮಿಕ್ಕಿದ ಕಡೆ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸೇ ಇರುತ್ತೆ. ಸೊ ಇವ್ರೇನು ಹೇಳ್ತಾರೆ, ಒಂದು ದಿನ ನನಗೆ ಪೂರ್ಣ ಸ್ವರಾಜ್ ಇಂಡಿಯಾಗೆ ಸಿಕ್ಕಿದ್ದಲ್ಲಿ ಅಂಥ ಕಡೆ ಪ್ರಾವಿಷನಲ್ ಗವರ್ಮೆಂಟ್ಸ್ ಜೊತೆಗೆ ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿದೆಯಲ್ಲ ಅಲ್ಲಿಗೆ ನಾನು ಸೋಷಿಯಲ್ ಜಸ್ಟಿಸ್ ಕೊಡ್ತೀನಿ, ಪೊಲಿಟಿಕಲ್ ಜಸ್ಟಿಸ್ ಕೊಡ್ತೀನಿ, ಎಕನಾಮಿಕ್ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳಿ 1938ಅಲ್ಲಿ ಹೇಳ್ತಾರೆ. ಸೊ ಆಗಿಂದನೂ ಈ ಪ್ರಿನ್ಸ್ಲಿ ಸ್ಟೇಟ್ಗೆ ಇಂಡಿಪೆಂಡೆಂಟ್ ಆಗಿರೋದು ಬಿಡಬಾರ್ದು, ಬಟ್ ಅವ್ರು ಎಲ್ಲಾರ್ದನ್ನು ಒಟ್ಟುಗೂಡಿಸ್ಕೊಂಡು ನಾನು ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾಡಬೇಕು ಅಂತ 1938ಅಲ್ಲೇ ಹರಿಪುರ್ ಕಾನ್ಫರೆನ್ಸಲ್ಲಿ ಡಿಸೈಡ್ ಮಾಡಿರ್ತಾರೆ. ಯಾರು? ನಮ್ಮ ಫ್ರೀಡಮ್ ಫೈಟರ್ಸ್. ಇದ್ರ ಮಧ್ಯೆ ಇವ್ರು ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ ಯಾರ್ಯಾರು ಇರ್ತಾರಲ್ಲ ಅವರು ಇಂಡಿಯನ್ ಡೊಮಿನಿಯನ್ಗೆ ಜಾಯ್ನ್ ಆಗ್ತಾರೆ. 1947 ಆದಮೇಲೆ ಮೋಸ್ಟ್ ಆಫ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿರ್ತಾರಲ್ಲ ಅವರೆಲ್ಲ ಇಂಡಿಯಾಗೆ ಸೇರ್ಕೊಳ್ತಾರೆ. ಆವಾಗ 2 ಟ್ರೀಟಿಂಗ್ನ ನಾವು ನೋಡಬೇಕಾಗುತ್ತೆ. ಒಂದು ಟ್ರೀಟಿ ಆಫ್ ಆಕ್ಸೆಷನ್ ಅಂತ ಕರಿತೀವಿ, ಇನ್ನೊಂದು ಟ್ರೀಟಿ ಆಫ್ ಮರ್ಜರ್ ಅಂತ ಕರಿತೀವಿ. ಈ ಟ್ರೀಟಿ ಆಫ್ ಆಕ್ಸೆಷನ್ ಅಂದರೆ ಏನು?
ಟ್ರೀಟಿ ಆಫ್ ಆಕ್ಸೆಷನ್ ಅಂತಂದರೆ ನನ್ನ ಸ್ಟೇಟ್ ಅಂದರೆ ನಾನೇನು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಇದ್ದೀನಿ, ಕಂಪ್ಲೀಟಾಗಿ ನನ್ನ ಐಡೆಂಟಿಟಿನೇ ಬಿಟ್ಕೊಟ್ಬಿಟ್ಟು ನಾನು ಇಂಡಿಯಾಗೆ ಸೇರ್ತಿದ್ದೀನಿ ಅನ್ನೋದೇ ಈ ಟ್ರೀಟಿ ಆಫ್ ಆಕ್ಸೆಷನ್. ಸಿಮಿಲರ್ ಆಗಿ ಟ್ರೀಟಿ ಆಫ್ ಮರ್ಜರ್ ಅಂತ ಇದೆ. ಟ್ರೀಟಿ ಆಫ್ ಮರ್ಜರ್ ಅಂದರೆ ನನ್ನ ಅಸ್ತಿತ್ವನೇ ಇಲ್ಲ ಇನ್ಮೇಲಿಂದ, ನನ್ನ ಕಂಪ್ಲೀಟ್ ಅಸ್ತಿತ್ವ ಡೊಮಿನಿಯನ್ ಆಫ್ ಇಂಡಿಯಾ ಆಗ್ತಿದೆ, ಇಂಡಿಪೆಂಡೆಂಟ್ ಇಂಡಿಯಾ ಆಗ್ತಿದೆ, ಇಂಡಿಯಾ ಮತ್ತು ಭಾರತಕ್ಕೆ ನನ್ನ ಅಸ್ತಿತ್ವನ ಬಿಟ್ಕೊಟ್ಬಿಡ್ತೀನಿ. ಸೊ ಆಕ್ಸೆಷನ್ ಬಂದು ನಾನು ಇಂಡಿಯಾ ಜೊತೆ ಟ್ರೀಟಿ ಸೇರೋದಕ್ಕೆ ರೆಡಿ ಇದ್ದೀನಿ, ಮತ್ತು ಮರ್ಜರಲ್ಲಿ ನನ್ನ ಅಸ್ತಿತ್ವನ ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳಿ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿರ್ತಾರಲ್ಲ ಅವರು ಟ್ರೀಟಿ ಆಫ್ ಆಕ್ಸೆಷನ್ನ ಸೈನ್ ಮಾಡ್ತಾರೆ, ಟ್ರೀಟಿ ಆಫ್ ಮರ್ಜರ್ ಕೂಡ ಸೈನ್ ಮಾಡ್ತಾರೆ. ಇಲ್ಲಿ ಟ್ರೀಟಿ ಆಫ್ ಆಕ್ಸೆಷನಲ್ಲಿ ಬರೀ ಒಪ್ಪಂದ ಆಗುತ್ತೆ, ಇಂಡಿಯಾ ಜೊತೆ ಇರ್ತೀನಿ ಅಂತ, ಮರ್ಜರಲ್ಲಿ ಕಂಪ್ಲೀಟಾಗಿ ಡೈಲ್ಯೂಟ್ ಮಾಡಿಬಿಟ್ಟು ನನ್ನ ಐಡೆಂಟಿಟಿನೇ ನಾನು ಡಿಸ್ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳಿ ಈ ಮರ್ಜರ್ ಆ್ಯಕ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಈ ಟ್ರೀಟಿ ಆಫ್ ಮರ್ಜರಲ್ಲಿ ಏನಾಗುತ್ತೆ, ಪ್ರೈವಿ ಕೌನ್ಸಿಲ್ ರೂಲ್ಸ್ ಬರುತ್ತೆ. ಈ ಪ್ರೈವಿ ಕೌನ್ಸಿಲ್ ರೂಲ್ಸ್ ಅಂದರೆ ಏನು, ಆಗ ರಾಜ್ಯ ಮನೆತನ ಇರುತ್ತೆ, ಆ ರಾಜ್ಯ ಮನೆತನಗಳಿಗೆ ಅವ್ರದ್ದೇ ಆದಂತಹ ಒಂದು ಅಸ್ತಿತ್ವ ಇತ್ತು, ಅವ್ರದ್ದೇ ಆದಂತಹ ರಿಚ್ನೆಸ್ ಇತ್ತು, ಅವ್ರದ್ದೇ ಆದಂತಹ ಸಂಪ್ರದಾಯಗಳಿತ್ತು, ಅವ್ರದ್ದೇ ಆದಂತಹ ಕಸ್ಟಮ್ಸ್ ಇತ್ತು. ಈ ಕಸ್ಟಮ್ಸ್, ಈ ಸಂಪ್ರದಾಯ ಮತ್ತು ಈ ಲೀಗಲ್ ಹೇರ್ಸ್ಗೆ ಏನು ದುಡ್ಡು ಹೋಗಬೇಕಿತ್ತಲ್ಲ ಅದೆಲ್ಲದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ನಾನು ನಿನ್ನ ಕೊಡ್ತೀನಿ ಅಂತ ಹೇಳಿ ಮರ್ಜರ್ನ ಸೈನ್ ಮಾಡಿಸ್ಕೊಳ್ಳುತ್ತೆ. ಸೊ ಈ ಟ್ರೀಟಿ ಆಫ್ ಮರ್ಜರಲ್ಲಿ ಆ ಒಂದು ಸ್ಟೇಟು ಅಸ್ತಿತ್ವನ ಕಳ್ಕೊಂಡು ಅದು ಪಾರ್ಟ್ ಆಫ್ ಇಂಡಿಯಾ ಆಗ್ತಾ ಹೋಗುತ್ತೆ. ಹಾಗಾಗಿ ಪಬ್ಲಿಕ್ ಪ್ರಾಪರ್ಟಿ ಏನಿತ್ತು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಪರ್ಟಿ ಆಗುತ್ತೆ. ಪ್ರೈವೇಟ್ ಪ್ರಾಪರ್ಟಿ ಏನಿತ್ತು ಈ ರಾಜ್ಯ ಮನೆತನದ್ದು, ಆ ರಾಜ್ಯ ಮನೆತನದ ಪ್ರಾಪರ್ಟಿ ಅದನ್ನು ಹಾಗೆ ಕೊಟ್ಟು ಅವ್ರಿಗೆ ಬೇಕಾಗಿರುವಂತಹ ದುಡ್ಡು ವೆಚ್ಚಗಳನ್ನೆಲ್ಲದನ್ನು ಕೊಟ್ಟು ಈ ಟ್ರೀಟಿ ಆಫ್ ಮರ್ಜರ್ನ ಇಮಿಡಿಯೇಟಾಗಿ ಮಾಡಿಸ್ಕೊಳ್ತಾರೆ. ಇದೆಲ್ಲದರ ಮಧ್ಯೆ 3 ಸ್ಟೇಟ್ ಮಾತ್ರ ಜಾಯ್ನ್ ಆಗಲ್ಲ. ಇಂಡಿಯನ್ ಭೋಪಾಲು ಇದೆ, ಟ್ರಾವೆನ್ಕೋರು ಇದೆ. ಬಟ್ ಅದು ಬಿಟ್ಟು ನಾವು ಮೇಜರ್ 3 ಪ್ರಿನ್ಸ್ಲಿ ಸ್ಟೇಟ್ಸ್ನ ತಗೊಳ್ಬೇಕು ಅಂತಂದರೆ ಅಲ್ಲಿ ಫಸ್ಟ್ ಬರುವಂತಹ ಪ್ರಿನ್ಸ್ಲಿ ಸ್ಟೇಟ್ ಯಾವುದು ಅಂತಂದರೆ ಹೈದರಾಬಾದು. ಇಲ್ಲಿ ನೀವು ನೋಡ್ಬೋದು ಇಂಡಿಯಾ ಬಿಫೋರ್ ಆ್ಯಂಡ್ ಆಫ್ಟರ್ ಪಾರ್ಟಿಷನ್ ಅಂತ ನೋಡಿದಾಗ ಈ ಬ್ಲೂ ಲೈನ್ಸಲ್ಲಿ ಇರೋದೆಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ ಆಗಿರುತ್ತೆ, ಈ ಎಲ್ಲೋ ಅಲ್ಲೆಲ್ಲ ಇರೋದೆಲ್ಲ ಡೈರೆಕ್ಟಾಗಿ ಬ್ರಿಟಿಷ್ ಇಂಡಿಯಾ ಆಗಿರುತ್ತೆ. ಅಂದರೆ ಅವ್ರು ಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಿರ್ತಾರೆ. ನಿಮ್ಗೆ ಆಲ್ರೆಡಿ ಹೇಳಿದೆ ಅಲ್ಲಿ ಪ್ರಾವಿಷನಲ್ ಗೌರ್ಮೆಂಟ್ ಇತ್ತು. ಸೊ 1938 ಹರಿಪುರ ಕಾನ್ಫರೆನ್ಸಲ್ಲಿ ಗೌರ್ಮೆಂಟ್ ಕಾಂಗ್ರೆಸ್ ಹೇಳುತ್ತೆ ನಾನು ಪ್ರಿನ್ಸ್ಲಿ ಸ್ಟೇಟ್ಸಿಗೆ ಮಾತ್ರ ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಷಿಯಲ್ ಸ್ಟೇಟ್ಸ್ಗೆ ಮಾತ್ರ ನನ್ನ ಆಳ್ವಿಕೆ ಅಲ್ಲ, ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗೂ ನನ್ನ ಆಳ್ವಿಕೆ ಪೂರ್ಣ ಸ್ವರಾಜ್ ಬಂದ ನಂತರ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಒಂದು ಸ್ಟೇಟ್ಮೆಂಟ್ ಮಾಡುತ್ತೆ. ಸೊ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸು ಜಾಯ್ನ್ ಆಗಿಬಿಡ್ತಾರೆ ಇಂಡಿಯಾಗೆ. ಬಟ್ ಇಲ್ಲಿ ಹೈದರಾಬಾದ್ ಒಂದು ಜಾಯ್ನ್ ಆಗಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರ್ ಜಾಯ್ನ್ ಆಗಲ್ಲ, ಅದೇ ಥರನೇ ಜುನಾಗಢ್ ಕೂಡ ಜಾಯ್ನ್ ಆಗಲ್ಲ. ಸೊ ಫಸ್ಟು ಹೈದರಾಬಾದಲ್ಲಿ ಏನಾಗುತ್ತೆ, ಆಗ ನಿಜಾಮ್ ರೂಲ್ ಇರುತ್ತೆ. ಯಾರಿರ್ತಾರೆ ನಿಜಾಮ್ ಆ ಟೈಮಲ್ಲಿ? ನಿಜಾಮ್ ಮೀರ್ ಉಸ್ಮಾನ್ ಅಲಿ ಅವರು ಈ ಒಂದು ಹೈದರಾಬಾದ್ ಸ್ಟೇಟಲ್ಲಿ ಆಳ್ವಿಕೆನ ನಡೆಸ್ತಿರ್ತಾರೆ. ಇವರೇನು ಹೇಳ್ತಾರೆ, ನಾನು ಇಂಡಿಯಾ ಜೊತೆ ಸೇರಲ್ಲ, ನಾನು ಕಂಪ್ಲೀಟಾಗಿ ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಇವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಬಟ್ ಇಲ್ಲಿ ಹೈದರಾಬಾದಲ್ಲಿ ನೋಡಿದೆ ಬಹುಜನ ಜಾಸ್ತಿ ಮೆಜಾರಿಟಿ ಅಥವಾ ಪಾಪ್ಯುಲೇಷನ್ ನೋಡಿದ್ರೆ ಆಗಿನ ಪಾಪ್ಯುಲೇಷನ್ ಪ್ರಕಾರ ಇದು ಹಿಂದೂ ಮೆಜಾರಿಟಿ ಪ್ರಿನ್ಸ್ಲಿ ಸ್ಟೇಟ್ಸ್ ಆಗಿತ್ತು. ಅಲ್ಲಿದ್ದಂತಹ ರಾಜ ನಿಜಾಮ್ ಮಿರ್ ಉಸ್ಮಾನ್ ಆಗಿರ್ತಾರೆ. ಇವರೇನು ಹೇಳ್ತಾರೆ, ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳ್ತಾರೆ. ಅವಾಗಲೇ ವಲ್ಲಭಾಯ್ ಪಟೇಲ್ ಹೇಳ್ತಾರೆ, ಇದ್ರ ಜಾಗ ನಾವು ನೋಡಿದಾಗ ಈ ಒಂದು ಪಾರ್ಟಲ್ಲಿ ವಲ್ಲಭಾಯ್ ಪಟೇಲ್ ಹೇಳ್ತಾರೆ ಇದೇನಾದ್ರು ಇಂಡಿಪೆಂಡೆಂಟ್ ಆಯಿತು ಅಂತ ಅಂದ್ಕೊಳ್ಳಿ, ಅಥವಾ ಅವ್ರೇನಾದ್ರು ಪಾಕಿಸ್ತಾನ ಜೊತೆ ಸೇರ್ತೀವಿ ಅಂತ ಒಂದು ವೇಳೆ ಹೇಳಿಲ್ಲ, ಅವರು ಒಂದು ವೇಳೆ ಹೇಳಿದ್ದಲ್ಲಿ ಅಂಥ ಸಮಯದಲ್ಲಿ ಇಟ್ ಕ್ಯಾನ್ ಬಿ ಅ ಕ್ಯಾನ್ಸರ್ ಇನ್ ದ ಬೆಲ್ಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಇದ್ರದ್ದು ರೀಜನ್ ನೋಡಿದಾಗ ಸೆಂಟ್ರಲ್ ಇದೆ, ಡೆಕ್ಕನ್ ಪ್ಲಾಟೂ ಅಲ್ಲಿದೆ. ಸೊ ಒಂದು ವೇಳೆ ಇದೇನಾದ್ರು ಇಂಡಿಪೆಂಡೆಂಟ್ ಆಗಿದ್ದಲ್ಲಿ ಅದು ಕ್ಯಾನ್ಸರ್ ಫಾರ್ ಇಂಡಿಯಾ ಅಂತ ಹೇಳ್ತಾರೆ ನಮ್ಮ ವಲ್ಲಭಾಯ್ ಪಟೇಲ್ ಜಿ. ಯಾಕೆ ಅಂತಂದರೆ ಇದು ಇಂಡಿಪೆಂಡೆಂಟ್ ಆಗಿದ್ದಲ್ಲಿ ಮಾತ್ರ, ಇದು ಇಂಡಿಯಾಗೆ ಸೇರ್ಕೊಂಡಿಲ್ಲ ಅಂದರೆ ಇದು ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ರಸ್ಕರ್ಸ್ ಅಂತ ಇರ್ತಾರೆ. ಈ ರಸ್ಕರ್ಸ್ ಅಂದರೆ ಯಾರು? ಪ್ರೈವೇಟ್ ಆರ್ಮಿ ಆಫ್ ದ ನಿಜಾಮ್. ಇವರು ಹೈದರಾಬಾದಲ್ಲಿರುವಂತಹ ಜನರಲ್ಲಿ ತುಂಬಾ ಬ್ಲಡ್ ಶೆಡ್ ಆಗುತ್ತೆ, ಸುಮಾರು ಜನ ಸಾಯ್ತಾರೆ. ಈ ಪ್ರೈವೇಟ್ ಆರ್ಮಿ ಮತ್ತು ಅಲ್ಲಿರುವಂತಹ ಜನ ಕ್ಲಾಶಸ್ ಆಗುತ್ತೆ. ಸೊ ಕ್ಲಾಶಸ್ ಆದಾಗ ಸುಮಾರು ಜನ ಸಾಯ್ತಾ ಹೋಗ್ತಾರೆ. ಆವಾಗಲೇ ಆಪರೇಷನ್ ಪೋಲೋ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ನಡೆಸುತ್ತೆ. ಸೊ ಈ ಆಪರೇಷನ್ ಪೋಲೋಲಿ ಏನು ಮಾಡುತ್ತೆ, ಪೊಲೀಸ್ ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತಾರೆ ನಮ್ಮ ಸರ್ಕಾರ. ಹಾಗಾಗಿ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಆ್ಯಕ್ಷನ್ನ ಇನಿಷಿಯೇಟ್ ಮಾಡ್ತಾರೆ ಆ್ಯಂಡ್ ಸಬ್ಸಿಕ್ವೆಂಟಾಗಿ ಇಲ್ಲಿರುವಂತಹ ಸ್ಟೇಟ್ನ ಕಂಟ್ರೋಲಿಗೆ ತೊಗೊಂಡು ಅಲ್ಟಿಮೇಟಾಗಿ ಇಂಡಿಯಾ ಜೊತೆ ಮರ್ಜರ್ನ ಮಾಡಿಸ್ತಾರೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ ಯಾವುದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದು, ಇವ್ರು ಹೇಳಿದ್ದು ಹೈದರಾಬಾದ್ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ. ಬಟ್ ಆಗ ನಮ್ಮ ಸರ್ಕಾರ ಪೊಲೀಸ್ ಆ್ಯಕ್ಷನ್ ಅಂಡರ್ ಆಪರೇಷನ್ ಪೋಲೋ. ಸೊ ಇದು ನಿಮ್ಮ ಪ್ರಿಲಿಮಿನರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಸಬ್ಸಿಕ್ವೆಂಟಾಗಿ ಇಲ್ಲಿ ಜುನಾಗಢ್ ಅಂತ ಒಂದು ಜಾಗ ಇದೆ, ಇಲ್ಲೆಲ್ಲಿದೆ, ಗುಜರಾತಲ್ಲಿದೆ. ಇವ್ರೇನು ಹೇಳ್ತಾರೆ ಅಂತಂದರೆ ಇಲ್ಲಿನ ರಾಜ್ಯ ನಾನು ಪಾಕಿಸ್ತಾನ ಜೊತೆಗೆ ಸೇರ್ಬಿಡ್ತೀನಿ ಅಂತ ಇವರೊಂದು ಸ್ಟೇಟ್ಮೆಂಟ್ ಹೊರಡಿಸ್ತಾರೆ. ಸೊ ಇವ್ರು ಪಾಕಿಸ್ತಾನ ಜೊತೆ ಸೇರ್ತೀನಿ ಅಂತಂದರೆ ಇಲ್ಲಿ
ಕಂಟಿಜಿಯಸ್ ಝೋನೇ ಇಲ್ಲ. ಇಲ್ಲಿ ಸುತ್ತಮುತ್ತ ನೀವು ಮ್ಯಾಪಲ್ಲಿ ನೋಡಿದಾಗ ಇದೆಲ್ಲಿದೆ, ನಮ್ಮ ಗುಜರಾತಲ್ಲಿದೆ. ಸೊ ಈ ಗುಜರಾತಲ್ಲಿ ಇರಬೇಕಾದ್ರೆ ಕಂಟಿಜಿಯಸ್ ಝೋನ್ ಸುತ್ತಮುತ್ತ ಇರೋದೆಲ್ಲ ಇಂಡಿಯಾ. ಸೊ ಇವ್ರ ಕಂಟಿಜಿಯಸ್ ಝೋನ್ ಇಲ್ಲ, ಒಂದು ಕನೆಕ್ಷನ್ ಪಾತ್ ಇಲ್ಲ, ಒಂದು ಡೈರೆಕ್ಟ್ ಪಾತ್ ಇಲ್ಲ. ಹಾಗಾಗಿ ಅಲ್ಲಿನ ಜನ ಎಲ್ಲ ಹೇಳ್ತಾರೆ ನಾವು ಇಂಡಿಯಾ ಜೊತೆಗೆ ಇರಬೇಕು, ನಾವು ಹಿಂದೂ ಮೆಜಾರಿಟಿಯಲ್ಲಿದ್ದೀವಿ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಬಟ್ ರಾಜಾಮತ ಪಾಕಿಸ್ತಾನ ಜೊತೆ ಸೇರ್ತೀನಿ ಅಂತ ಹೇಳ್ತಾನೆ. ಆಗ ಒಂದು ಡಿಸಿಷನ್ನ ತಗೊಂಡು ಇಲ್ಲೂ ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತಾರೆ. ಈ ಆ್ಯಕ್ಷನ್ ಇನಿಷಿಯೇಟ್ ಮಾಡಿದ್ಮೇಲೆ ಜುನಾಗಢ್ ಅವರು ಇಲ್ಲಿ ರಾಜ ಏನು ಹೊಡ್ತಾನೆ ಅವ್ನು ಪಾಕಿಸ್ತಾನಿಗೆ, ಬಟ್ ಈ ಜುನಾಗಢ್ ಕಂಪ್ಲೀಟಾಗಿ ಇಂಡಿಯಾ ಜೊತೆ ಸೇರುತ್ತೆ. ಸೊ ಕತಿಯವಾರ್ ರಾಜ್ಯಗಳ ಗುಂಪಿನಲ್ಲಿ ಜುನಾಗಢವು ಪ್ರಮುಖವಾಗಿತ್ತು. ಇಲ್ಲಿಯೂ ಸಹ ನವಾಬ್ ಮಹಮ್ಮದ್ ಖಾನಿ ದೊಡ್ಡ ಹಿಂದೂ ಜನಸಂಖ್ಯೆಯನ್ನು ಆಳುತ್ತಿದ್ದರು. ಹಾಗಾಗಿ ಈ ಒಂದು ಸ್ಟೇಟಲ್ಲಿ ಹಿಂದೂ ಮೆಜಾರಿಟಿ ಸ್ಟೇಟ್ ಆಗಿದ್ದರಿಂದ ಇದು ಇಂಡಿಯಾ ಜೊತೆನೇ ರಿಟೈನ್ ಆಗುತ್ತೆ. ಯಾಕೆ? ಪೊಲೀಸ್ ಆ್ಯಕ್ಷನ್ ಒನ್ಸ್ ಅಗೇನ್ ಇನಿಷಿಯೇಟ್ ಮಾಡ್ತಾರೆ. ಈಗ ಥರ್ಡ್ ಸ್ಟೇಟ್ ಇರುವಂಥದ್ದು ನಮ್ಮ ಜಮ್ಮು ಆ್ಯಂಡ್ ಕಾಶ್ಮೀರ. ಈ ಜಮ್ಮು ಆ್ಯಂಡ್ ಕಾಶ್ಮೀರ ಒಂದು ಯುನೀಕ್ ಸ್ಟೇಟಸಲ್ಲಿ ಇರುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ರಾಜ ಹರಿಸಿಂಗ್ ಅಂತ ಒಬ್ಬರು ಇರ್ತಾರೆ. ಆ ರಾಜ ಹರಿಸಿಂಗ್ ಏನು ಹೇಳ್ತಾರೆ ಅಂತಂದರೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳಿ ಅವರು ಯಾವಾಗಲೂ ಡಿಸೈಡ್ ಆಗಿರ್ತಾರೆ. ಬಟ್ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಏನಾಗ್ತಿತ್ತು ಅಂದರೆ ಪಾಕಿಸ್ತಾನ ಯಾವಾಗಲೂ ಜಮ್ಮು ಆ್ಯಂಡ್ ಕಾಶ್ಮೀರ ನಮ್ಮದು ಅಂತ ಹೇಳ್ತಿರೋ. ಬಟ್ ಈಗ ಒಂದು ಕ್ಲಾರಿಫಿಕೇಷನ್ ಏನಂದರೆ ಯಾವತ್ತಿಗೂ ಜಮ್ಮು ಆ್ಯಂಡ್ ಕಾಶ್ಮೀರ ಪಾಕಿಸ್ತಾನ ಭಾಗ ಆಗೋದೇ ಇಲ್ಲ, ಆಗೋದಕ್ಕೆ ನಾವು ಬಿಡೋದೂ ಇಲ್ಲ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಏನು ಅಂದರೆ ಪಾಕಿಸ್ತಾನಕ್ಕೆ ಗೊತ್ತು ಕನ್ವೆನ್ಷನಲ್ ಆರ್ಮಿ ಪ್ರಕಾರ ಹೋದರೆ ನಾನು ಆ ರೀಜನಲ್ಲಿ ಗೆಲ್ಲಕ್ಕಾಗಲ್ಲ. ಇದನ್ನು ರಿಪೀಟೆಡ್ ಕಪಲ್ ಆಫ್ ವಾರ್ಸ್ 1960s 1970s ಕಾರ್ಗಿಲ್ ವಾರಲ್ಲೂ ಅವ್ರಿಗೆ ಗೊತ್ತು ಕನ್ವೆನ್ಷನಲ್ ವಾರ್ ಏನಾದ್ರು ನಾವು ಇಂಡಿಯಾ ಮೇಲೆ ಹೋಗಿದ್ದಲ್ಲಿ ನಾವು ಗೆಲ್ಲಕ್ಕೆ ಆಗಲ್ಲ ಅಂತ ಅವ್ರಿಗೆ 100% ಗೊತ್ತು. ಸೊ ಅವ್ರು ಏನು ಮಾಡ್ತಾರೆ ಯೂಶಲಾಗಿ ಅಂದರೆ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆಸ್ತಾರೆ ಅಥವಾ ನಾನ್ ಸ್ಟೇಟ್ ಆ್ಯಕ್ಟರ್ಸ್ನ ಪುಷ್ ಮಾಡ್ತಾರೆ. ಇಲ್ಲಿ ನಿಮಗೆ ಯಾವಾಗಲೂ ಒಂದು ಪದ ಗೊತ್ತಿರಬೇಕು. ಸ್ಟೇಟ್ ಆ್ಯಕ್ಟರ್ಸ್ ಅಂದರೆ ಏನು, ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂದರೆ ಏನು. ಸ್ಟೇಟ್ ಆ್ಯಕ್ಟರ್ಸ್ ಅಂದರೆ ಆ ದೇಶದ ಮಿಲಿಟ್ರಿ, ಏರ್ ಫೋರ್ಸ್ ಮತ್ತು ನೇವಿ ಅಂದರೆ ಇನ್ಸ್ಟಿಟ್ಯೂಷನಲ್ಲಿ ಗುರುತಿಸ್ಕೊಂಡಿರೋಂಥದ್ದನ್ನು ಸ್ಟೇಟ್ ಆ್ಯಕ್ಟರ್ಸ್ ಅಂತ ಕರೀತಾರೆ. ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂದ್ರೇನು, ಇವ್ರು ಆ ಕಂಟ್ರಿಯವ್ರು ಆಗಿರ್ತಾರೆ ಬಟ್ ಇದು ಗೌರ್ಮೆಂಟ್ ರೆಕಗ್ನಿಷನ್ ಇರಲ್ಲ, ಅಂಥದ್ದನ್ನು ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಾನು ಕನ್ಸಿಡರ್ ಮಾಡಬೇಕಾದ್ರೆ ಆಗೇನಾಗುತ್ತೆ ಅಂತಂದರೆ ರಾಜ ಹರಿಸಿಂಗ್ ಹೇಳ್ತಾರೆ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ. ಸೊ ಇಮಿಡಿಯೇಟಾಗಿ ಪಾಕಿಸ್ತಾನಿಂದ ಕೆಲವರು ಟ್ರೈಬ್ಸ್ನ ಕಳಿಸ್ತಾರೆ. ಏನಕ್ಕೆ ಅಂತಂದರೆ ಅಲ್ಲಿ ಹೋಗಿ ರಕಸ್ನ ಕ್ರಿಯೇಟ್ ಮಾಡಿ ಒಂದಿನ ರಾಜ ಹರಿಸಿಂಗ್ ವೀಕ್ ಆಗೋಗ್ತಾನೆ, ನಾವು ಈ ಜಮ್ಮು ಆ್ಯಂಡ್ ಕಾಶ್ಮೀರನ ಪಾಕಿಸ್ತಾನ ತೊಗೊಂಡ್ಬಿಡೋಣ ಅಂತ ಹೇಳಿ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಟ್ರೈಬ್ಸ್ನ ಕಳಿಸ್ಬಿಡ್ತಾರೆ. ಸೊ ಇಲ್ಲಿ ರಾಜ ಏನಾಗ್ತಾನೆ ಅಂದರೆ ಒಂದು ಕನ್ಫ್ಯೂಷನ್, ಒಂದು ಡೈಲಮಾಗಿ ಬಂದ್ಬಿಡ್ತಾನೆ. ಅವನ ಹತ್ರ ಅಷ್ಟು ಮಿಲಿಟ್ರಿ ಪವರ್ ಇರಲ್ಲ, ಅವ್ನು ಆ್ಯಂಟಿಸಿಪೇಟ್ ಮಾಡಿರಲ್ಲ ಟ್ರೈಬ್ಸ್ ಬರ್ತಾರೆ ಅಂತ ಹೇಳಿ. ಆ ಒಂದು ಸಮಯದಲ್ಲಿ ಒಂದು ಕನ್ಫ್ಯೂಷನ್ ಡೈಲಮಾಗಿ ಹೋಗ್ತಾನೆ. ನಾನು ಇದೇ ಥರ ಬಿಟ್ಬಿಟ್ರೆ ನನ್ನ ಆಸ್ತಿಗಳು ಬಿಡಿ ಇಡೀ ರಾಜ್ಯನೇ ನಾನು ಕಳ್ಕೊಳ್ಬೇಕಾಗುತ್ತೆ, ಮತ್ತು ಈ ನನ್ನ ಅಸ್ತಿತ್ವದ ಜೊತೆಗೆ ಜಮ್ಮು ಕಾಶ್ಮೀರದ ಅಸ್ತಿತ್ವನೇ ಹೋಗಬಹುದು ಅಂತ ಹೇಳಿ ರಾಜ ಅವತ್ತು ಏನು ಮಾಡ್ತಾನೆ, ನಮ್ಮ ವಲ್ಲಭಾಯ್ ಪಟೇಲ್ ಜಿ ಹತ್ರ ಬರ್ತಾರೆ. ವಲ್ಲಭಾಯ್ ಪಟೇಲ್ ಜಿ ಅವ್ರು ಹೇಳ್ತಾರೆ ಸರಿ ನೀವು ಬಂದಿದ್ದೀರಾ, ನನಗೇನಿದ್ರಿಂದ ನಿಮ್ಮ ಸ್ಟೇಟ್ನ ನಾನೇನು ಕಾಪಾಡಬೇಕು. ಆಗಿನ ಜಮ್ಮು ಆ್ಯಂಡ್ ಕಾಶ್ಮೀರ ಇಂಡಿಯಾ ಆಗಿರಲಿಲ್ಲ. ಜಮ್ಮು ಆ್ಯಂಡ್ ಕಾಶ್ಮೀರ ವಾಸ್ ಅನ್ ಇಂಡಿಪೆಂಡೆಂಟ್ ಸ್ಟೇಟ್. ಯಾಕಂದರೆ ರಾಜ ಹರಿಸಿಂಗ್ ಇನ್ನು ಟ್ರೀಟಿ ಆಫ್ ಆಕ್ಸೆಷನ್ನು ಮತ್ತು ಟ್ರೀಟಿ ಆಫ್ ಮರ್ಜರ್ ಸೈನ್ ಮಾಡಿರಲಿಲ್ಲ. ಸೊ ಅವ್ರು ಬಂದು ವಲ್ಲಭಾಯ್ ಪಟೇಲ್ ಜಿ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ಏನು ಅಂತಂದರೆ ನನ್ನನ್ನು ಕಾಪಾಡಿ, ದಯವಿಟ್ಟು ನನ್ನ ಪ್ರೊಟೆಕ್ಟ್ ಮಾಡಿ ಅಂತ ಜಮ್ಮು ಆ್ಯಂಡ್ ಕಾಶ್ಮೀರದ ರಾಜ ಆಗ ವಲ್ಲಭಾಯ್ ಪಟೇಲ್ ಜಿಗೆ ಹೇಳ್ತಾರೆ. ಸೊ ಆಗ ವಲ್ಲಭಾಯ್ ಪಟೇಲ್ ಜಿ ಹೇಳೋದು ಏನು ಅಂತಂದರೆ ಸರಿ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ, ನನಗೆ ಅದರಿಂದ ಏನಾಗಬೇಕು, ನನ್ನ ಆರ್ಮಿನ ನಾನಲ್ಲಿ ಕಳಿಸೋದ್ರಿಂದ ಇಂಡಿಯಾಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಅವರೊಂದು ಪ್ರಶ್ನೆ ಹುಟ್ಟಾಕ್ತಾರೆ. ಆಗ ಬಂದಿದ್ದೆ ಒಂದು ಟ್ರೀಟಿ ಆಫ್ ಆಕ್ಸೆಷನ್. ಸೊ ಆ ಟ್ರೀಟಿ ಆಫ್ ಆಕ್ಸೆಷನ್ ಅಂದರೆ ಏನು, ರಾಜ ಹರಿಸಿಂಗ್ ಹೇಳ್ತಾರೆ ಎಸ್ ನಾವು ರೆಡಿ ಇದ್ದೀವಿ, ಐ ಶ್ರೀಮನ್ ಇಂದರ್ ಮಹೇಂದರ್ ರಾಜೇಂದ್ರ ಮಹಾರಾಜ್ ಶ್ರೀ ಹರಿಸಿಂಗ್ ಜಿ ರೂಲರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇನ್ ಎಕ್ಸಸೈಸ್ ಆಫ್ ಮೈ ಸಾವರ್ನಿಟಿ ಆ್ಯಂಡ್ ಓವರ್ ಮೈ ಸೆಟ್ ಸ್ಟೇಟ್ ಡೂ ಹಿಯರ್ ಬೈ ಎಕ್ಸಿಕ್ಯೂಟ್ ದಿಸ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಸೊ ಅವ್ರು ಹೇಳ್ತಾರೆ ಇದು ನೀವು ಗಮನಿಸಿದ್ರೆ ಇದು ಪೂರ್ತಿ ಟ್ರೀಟಿ ಆಫ್ ಆಕ್ಸೆಷನ್ನೇ ಅದು. ಸೊ ಇಲ್ಲಿ ಅವ್ರು ಹೇಳ್ತಾರೆ ನಾನು ನನ್ನ ರಾಜ್ಯದ, ನನ್ನ ಕಂಟ್ರಿಯ 3 ಪವರ್ನ ನಾನು ಇಂಡಿಯಾ ಕೊಡ್ತೀನಿ. ಸೊ ಟ್ರೀಟಿ ಆಫ್ ಆಕ್ಸೆಷನ್ ಸೇರ್ತಾರೆ. ಐಡೆಂಟಿಟಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಈಸ್ ಬಿಕಮಿಂಗ್ ದಿ ಐಡೆಂಟಿಟಿ ಆಫ್ ಇಂಡಿಯಾ ಅಂತ ಆಗೇ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇವ್ರು ಆಲ್ಸೋ ಏನು ಹೇಳ್ತಾರೆ ಅಂತಂದರೆ ನಾನು ನಿಮಗೆ 3 ಪವರ್ನ ಕೊಡ್ತೀನಿ. ಯಾವ್ದ್ಯಾವ್ದು ಈ 3 ಪವರು ಅಂತಂದರೆ ನಿಮ್ಗೆ ಜ್ಞಾಪಕ ಇಟ್ಕೊಳ್ಬೇಕು ಅಂತಂದರೆ ಇದನ್ನು CDE ಅಂತ ಜ್ಞಾಪಕ ಇಟ್ಕೊಳ್ಳಿ. ಹೇಗೆ CDE ಅಂತ ಆಲ್ಫಾಬೆಟ್ಸಲ್ಲಿ ಜ್ಞಾಪಕ ಇಟ್ಕೊಳ್ತೀರಾ ಅಂತಂದರೆ ಫಸ್ಟು ಬಂದು ಕಮ್ಯುನಿಕೇಷನ್ನು, ಸೆಕೆಂಡು ಬಂದು ಡಿಫೆನ್ಸು, ಥರ್ಡು ಬಂದು ಎಕ್ಸ್ಟರ್ನಲ್ ಅಫೇರ್ಸು. ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ ನಾನು ಈಗ ನಿಮಗೆ 3 ಪವರ್ನ ಮಾತ್ರ ಕೊಡ್ತೀನಿ. ಅಂದರೆ ಡಿಫೆನ್ಸ್ ರಿಲೇಟೆಡು,
ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ಕಮ್ಯುನಿಕೇಷನ್. ಈ 3 ಪವರ್ ಏನಿದೆಯಲ್ಲ ನಾನು ನಿಮಗೆ ಇಂಡಿಯಾಗೆ ಬಿಟ್ಕೊಡ್ತೀನಿ. ಮಿಕ್ಕಿರೋದು ಎಲ್ಲದಕ್ಕೂ ನಾನೇ ನನ್ನ ರೂಲ್ಸ್ ಆ್ಯಂಡ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ದ ಮಿನಿಟ್ ಈ ಟ್ರೀಟಿ ಆಫ್ ಆಕ್ಸೆಷನ್ ಸೈನ್ ಆಗಿದ ತಕ್ಷಣವೇ ಇಂಡಿಯಾ ಅದರ ಆರ್ಮಿನ ಕಳಿಸ್ಕೊಡುತ್ತೆ. ಇಂಡಿಯಾ ಅದನ್ನ ಆರ್ಮಿ ಕಳಿಸ್ಕೊಟ್ಬಿಟ್ಟು ಇನ್ನೇನು ಎಲ್ಲರನ್ನೂ ಎಲಿಮಿನೇಟ್ ಮಾಡಬೇಕು, ಈ ಟ್ರೈಬ್ಸ್ಮೆನ್ನು ಮತ್ತು ನಾನ್ ಸ್ಟೇಟ್ ಆ್ಯಕ್ಟರ್ಸ್ನ ಏನು ಇರ್ತಾರಲ್ಲ ಅವ್ರನ್ನ ಎಲಿಮಿನೇಟ್ ಮಾಡೋ ಟೈಮಲ್ಲಿ ಜವಾಹರ್ಲಾಲ್ ನೆಹರುಗೆ ಒಂದು ಅನಿಸುತ್ತೆ. ಏನು ಅನಿಸುತ್ತೆ ಅಂತಂದರೆ ಇವರಿಗೆ ಜವಾಹರ್ಲಾಲ್ ನೆಹರುಗೆ ಅನಿಸುತ್ತೆ ನಾವು 1947 ಇವಾಗ ತಾನೇ ಕೊಲೋನಿಯಲಿಸಮಿಂದ ಇವಾಗ ತಾನೇ ಒಂದು ಬ್ರೀದರ್ ಸ್ಪೇಸ್ ತೊಗೊಂಡಿದ್ದೀವಿ, ಫ್ರೀಡಮ್ನ ನೋಡ್ತಿದ್ದೀವಿ, ಅಸ್ತಿತ್ವಕ್ಕೆ ಬಂದಿದ್ದೀವಿ. ಸೊ ಇವಾಗ ಇನ್ನೊಂದು ವಾರ್ಗೆ ಹೋಗಬೇಕು ಅಂತಂದರೆ ಕಷ್ಟ ಆಗುತ್ತೆ. ಇದು ಅಗೇನ್ಸ್ಟ್ ದ ರೂಲ್ಸ್ ಆಫ್ ಇಂಟರ್ನ್ಯಾಷನಲ್ ಪ್ರಿನ್ಸಿಪಲ್ಸ್ ಆಗುತ್ತೆ. ಸೊ ನಾವು ಇದನ್ನು ಬ್ಲಡ್ ಶೆಡ್ ಮೂಲಕ ಇತ್ಯರ್ಥ ಮಾಡ್ಕೊಳ್ಳೋದ್ರ ಬದಲು ಯುನೈಟೆಡ್ ನೇಷನ್ಸಿಗೆ ಹೋಗಿ ಇದನ್ನು ಇತ್ಯರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ನ ಏನಿರುತ್ತಲ್ಲ ಡಿಸ್ಕಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ನ ಯುನೈಟೆಡ್ ನೇಷನ್ಸ್ಗೆ ತೊಗೊಂಡು ಹೋಗ್ತಾರೆ. ಯುನೈಟೆಡ್ ನೇಷನ್ಸ್ಗೆ ತೊಗೊಂಡು ಹೋದಾಗ ಅಲ್ಲಿ ನಾವು ಗಮನಿಸ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಇಂಡಿಯಾ ಆಗ ಒಂದು ನಾನ್ ಅಲೈನ್ ಪಾಲಿಸಿ ಅಂತ ಬರುತ್ತೆ. ಸೊ ನಾನ್ ಅಲೈನ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ, ನ್ಯಾಮ್ ಅಂತ ಕರಿತೀವಿ ಇದನ್ನು. ಈ ನಾನ್ ಅಲೈನ್ ಮೂವ್ಮೆಂಟ್ ಅಂತಂದರೆ ಆಗ 2 ಸೂಪರ್ ಪವರ್ಸ್ ಇರುತ್ತೆ. ಏನು ಈ ಸೂಪರ್ ಪವರ್ಸ್ ಅಂದರೆ ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇನ್ನೊಂದು ಆಗಿನ USSR. ಈ 2 ಸೂಪರ್ ಪವರ್ಸ್ ಇರುತ್ತೆ. ಈ ಸೂಪರ್ ಪವರ್ಸ್ ಜೊತೆಗೆ ನಾನು ಸೇರಲ್ಲ ಅಂತ ಹೇಳೋದೆ ನಾನ್ ಅಲೈನ್ ಮೂವ್ಮೆಂಟ್. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಇಸ್ ಅನ್ ಅಲೈನ್ಮೆಂಟ್ ಆಫ್ ದೋಸ್ ಅಲೈನ್ಮೆಂಟ್ಸ್ ವಿಚ್ ಇಸ್ ಅಗೇನ್ಸ್ಟ್ ಆಲ್ ದೋಸ್ ಅಲೈನ್ಮೆಂಟ್ಸ್. ಅಂದರೆ ಒಂದು ಅಲೈನ್ಮೆಂಟೇ ಇಲ್ಲದೆ ಇರೋ ಕಡೆ ನಾನು ಒಂದು ಗ್ರೂಪ್ಸ್ನ ಫಾರ್ಮ್ ಮಾಡ್ತೀನಿ ಅನ್ನೋದೇ ನಾನ್ ಅಲೈನ್ಮೆಂಟ್ ಮೂವ್ಮೆಂಟು. ಸೊ ಈ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ನ 1955 ಜವಾಹರ್ಲಾಲ್ ನೆಹರು ತರ್ತಾರೆ. ಅದಕ್ಕೂ ಮುಂಚೆ ಏನಾಗುತ್ತೆ ಅಂತಂದರೆ ಈ UN ಮುಂದೆ ಇವರು ತೊಗೊಂಡು ಹೋಗ್ತಾರೆ. UN ಮುಂದೆ ತೊಗೊಂಡು ಹೋದಾಗ ಅಲ್ಲಿ ನಾವು ಗಮನಿಸ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಆಗ ಪಾಕಿಸ್ತಾನ ಯುನೈಟೆಡ್ ಸ್ಟೇಟ್ಸ್ ಜೊತೆಗೆ ಕ್ಲೋಸರ್ ಇರುತ್ತೆ. ಯುನೈಟೆಡ್ ಕಿಂಗ್ಡಮು ಒಂಥರ ಇನ್ಫ್ಲೂಯೆನ್ಸ್ ಆಗುತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಯಿಂದ. ಸೊ ಇಲ್ಲಿ ಯುನೈಟೆಡ್ ನೇಷನ್ಸಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಏನು ಅಂತಂದರೆ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ಬಿಡಿ ಅಂತ ಇಮಿಡಿಯೇಟಾಗಿ ಒಂದು ಹೇಳಿಕೆ ಕೊಡ್ತಾರೆ. ಈ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ಬಿಡಿ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ನಾವು ಮ್ಯಾಪಲ್ಲಿ ನೋಡಿದಾಗ ಕೆಲವೊಂದು ಭಾಗ, ಈ ಭಾಗ ಏನಿರುತ್ತಲ್ಲ ಇದು ಆಲ್ರೆಡಿ ಟ್ರೈಬ್ಸ್ಮೆನ್ನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದನ್ನು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಇವತ್ತು ನಾವು ಕರಿತೀವಿ. ಇಲ್ಲಿ 1962 ವಾರಲ್ಲಿ ಅಕ್ಸೈ ಚಿನ್ನ ಕೆಲವೊಂದು ಭಾಗನೂ ನಾವು ಕಳ್ಕೊಳ್ತೀವಿ. ಬಟ್ 1947-8 ನೋಡಿದಾಗ ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಆಗುತ್ತೆ. ಸೊ ಆಗ ಯುನೈಟೆಡ್ ನೇಷನ್ಸ್ ಏನು ಹೇಳುತ್ತೆ ಅಂತಂದರೆ ಇಲ್ಲಿರುವಂತಹ ಟ್ರೈಬ್ಸ್ಮೆನ್ ಅಂದರೆ ಪಾಕಿಸ್ತಾನಿಂದ ಬಂದಿರುವಂಥ ಟ್ರೈಬ್ಸ್ಮೆನ್ ವಿಡ್ರಾ ಮಾಡ್ಕೊಳ್ಬೇಕು. ಅದು ವಿಡ್ರಾ ಮಾಡ್ಕೊಂಡು ಆದಮೇಲೆ ಇಂಡಿಯನ್ ಮಿಲಿಟ್ರಿ ಏನಿರ್ತಾರಲ್ಲ ಇಬ್ಬರು ವಿಡ್ರಾ ಮಾಡಿದ್ಮೇಲೆ ಪ್ಲೆಬಿಸೈಟ್ ಆಗುತ್ತೆ. ಈ ಪ್ಲೆಬಿಸೈಟ್ ಅಂದರೆ ಏನು, ಅಲ್ಲಿನ ಜನ ಯಾರಿರ್ತಾರಲ್ಲ ಜಮ್ಮು ಆ್ಯಂಡ್ ಕಾಶ್ಮೀರ್ ಅವರು ಡಿಸೈಡ್ ಮಾಡ್ತಾರೆ ವೆದರ್ ದೇ ವಾಂಟ್ ಟು ಬಿ ಪಾರ್ಟ್ ಆಫ್ ಪಾಕಿಸ್ತಾನ, ವೆದರ್ ದೇ ವಾಂಟ್ ಟು ಬಿ ಇಂಡಿಯಾ ಆರ್ ದೇ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಅಂತ ಹೇಳಿ ಅವರು ಜನ ಪ್ಲೆಬಿಸೈಟ್ ಮೂಲಕ ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ಒಂದು ಹೇಳಿಕೆ ಕೊಡುತ್ತೆ. ಆಗ ಯುನೈಟೆಡ್ ನೇಷನ್ಸ್ ಹೇಳಿಕೆ ಹೆಂಗಿತ್ತು ಅಂತಂದರೆ ಫಸ್ಟು ಟ್ರೈಬ್ಸ್ಮೆನ್ನು ವಿಡ್ರಾ ಆಗಬೇಕು, ಅದಾದಮೇಲೆ ಇಂಡಿಯನ್ ಮಿಲಿಟ್ರಿ ವಿಡ್ರಾ ಆಗಬೇಕು. ಬಟ್ ಪಾಕಿಸ್ತಾನ ವಿಡ್ರಾ ಮಾಡ್ತಾನೆ ಇಲ್ಲ. ಹಾಗಾಗಿ ಅವತ್ತು ಏನು ಸ್ಟೇಟಸ್ ಕೋ ಇದೆ ಇವತ್ತವರೆಗೂ ಅದೇ ಸ್ಟೇಟಸ್ ಕೋನೇ ಇದೆ. ಬಟ್ ಮೀನ್ ವೈಲ್ ಇವರೊಂದು ಪ್ಲೆಬಿಸೈಟ್ ಇಡಬೇಕು ಅಂತ ಏನು ಹೇಳಿಕೆ ಕೊಡ್ತಾರಲ್ಲ, ಆಗ ಪ್ಲೆಬಿಸೈಟ್ ಇಡಬೇಕು ಅಂತ ಏನು ಹೇಳಿಕೆ ಕೊಟ್ಟಿರೋದ್ರಿಂದ ನಾವು ಒಂದು ಟೆಂಪ್ರವರಿ ಪ್ರಾವಿಷನ್ನ ತರ್ತೀವಿ. ಅಂದರೆ ನಮಗೆ ಜಮ್ಮು ಆ್ಯಂಡ್ ಕಾಶ್ಮೀರ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತ ರಾಜಾ ಹರಿಸಿಂಗ್ ಏನೋ ಹೇಳ್ತಾರೆ. ಅವರು 3 ಇಂಪಾರ್ಟೆಂಟ್ ಪವರ್ಸ್ ಕೊಡ್ತಾರೆ, ಯಾವ್ದಾವುದು ಕಮ್ಯುನಿಕೇಷನ್, ಡಿಫೆನ್ಸ್ ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್. ಬಟ್ ಇನ್ನು ಮಿಕ್ಕಿರೋದಕ್ಕೆ ಏನು ಮಾಡಲಿ, ನಂದು ಪಾರ್ಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ನಾನು ಆಳ್ವಿಕೆ ನಡೆಸಬೇಕು, ಬಟ್ ಮಿಕ್ಕಿರೋ ಸ್ಟೇಟ್ನೂ ನಾನು ಫ್ಯೂಚರಲ್ಲಿ ತಗೊಳ್ತೀನಿ. ಸೊ ಈ ಒಂದು ಮಧ್ಯೆ ಒಂದು ಟ್ರಾನ್ಸಿಷನ್ ಫೇಸ್ ನಡೆಯುತ್ತಲ್ಲ, ಅಂದರೆ ಪ್ಲೆಬಿಸೈಟ್ ಇಡಬೇಕು ಅಂತ ಹೇಳ್ತಾರಲ್ಲ, ಆ ಪ್ಲೆಬಿಸೈಟ್ ಮಾಡೋದಕ್ಕೆ ಅಲ್ಲಿನ ಜನ ಡಿಸೈಡ್ ಮಾಡಬೇಕು. ಸೊ ಅಲ್ಲಿನ ಜನ ಡಿಸೈಡ್ ಮಾಡಬೇಕು ಅಂತಂದರೆ ಇಂಡಿಯಾಗೆ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಒಂದು ರಿಲೇಷನ್ಶಿಪ್ ಬೇಕು. ಆರ್ಟಿಕಲ್ 1 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೀಕ್ಸ್ ಅಬೌಟ್ ದ ಸ್ಟೇಟ್ಸ್ ಅಂಡ್ ದ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ. ಬಟ್ ಆದರೆ ಜಮ್ಮು ಆ್ಯಂಡ್ ಕಾಶ್ಮೀರ ಸೇರುತ್ತೆ, ಹೌದು, ಯಾಕೆಂದರೆ ರಾಜಾ ಹರಿಸಿಂಗ್ ಟ್ರೀಟಿ ಆಫ್ ಆಕ್ಸೆಷನ್ನ ಸೈನ್ ಮಾಡಿರ್ತಾರೆ. ಬಟ್ ಇನ್ನು ಮಿಕ್ಕಿರೋ ರಿಲೇಷನ್ಶಿಪ್ಗೆ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೂ ಮತ್ತು ಇಂಡಿಯಾಗೆ ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗಬೇಕಿತ್ತು. ಹಾಗಾಗಿ ಒಂದು ಟೆಂಪ್ರವರಿ ಪ್ರಾವಿಷನ್ನ ಆರ್ಟಿಕಲ್ 370 ಮೂಲಕ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಯುನೈಟೆಡ್ ನೇಷನ್ಸ್ಗೆ ಹೋಗೋದ್ರಿಂದನೇ ಇಲ್ಲಿ ನಮಗೆ ಒಂದು ಟೆಂಪ್ರವರಿ ಪ್ರಾವಿಷನ್ ಬರುತ್ತೆ. ಇಲ್ಲಿ ನೀವು ರಿಮೆಂಬರ್ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸು ಟ್ರೀಟಿ ಆಫ್ ಆಕ್ಸೆಷನ್ ಮತ್ತು ಟ್ರೀಟಿ ಆಫ್ ಮರ್ಜರ್ ಮಾಡುತ್ತೆ. ಬಟ್ ಜಮ್ಮು ಆ್ಯಂಡ್ ಕಾಶ್ಮೀರ ಮಾತ್ರ ಟ್ರೀಟಿ ಆಫ್ ಆಕ್ಸೆಷನ್ ಮಾತ್ರನೇ ಮಾಡುತ್ತೆ ವಿನಃ ಟ್ರೀಟಿ ಆಫ್ ಮರ್ಜರ್ನ ಮಾಡಲ್ಲ. ಸೊ ಹಾಗಾಗಿ ಇವ್ರೇನು ಹೇಳ್ತಾರೆ ಅಂತಂದರೆ
ಆಗ ಟೆಂಪ್ರವರಿ ಪ್ರಾವಿಷನ್ ಆಸ್ ಲಾಂಗ್ ಎಸ್ ಪೀಪಲ್ ಡಿಸೈಡ್ ನಾನು ಆ ಕಡೆ ಹೋಗಬೇಕಾ ಈ ಕಡೆ ಹೋಗಬೇಕಾ ಇಂಡಿಪೆಂಡೆಂಟ್ ಆಗಿ ಇರಬೇಕಾ ಅನ್ನೋದ್ರ ಮಧ್ಯೆ ಒಂದು ಟೆಂಪ್ರವರಿಯಾಗಿ ಅವ್ರು ಡಿಸೈಡ್ ಮಾಡೋ ತನಕ ನಾನು ಒಂದು ಕಾನ್ಸ್ಟಿಟ್ಯೂಷನ್ನ ತರ್ತೀನಿ, ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ತರ್ತೀನಿ. ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಕ್ಕೆ ಏನಿರ್ತಾರೆ ಅವ್ರು ಡಿಸೈಡ್ ಮಾಡೋಕ್ಕೆ ಮುಂಚೆ ನಾನೇನು ಮಾಡ್ತೀನಿ, ಈ ಒಂದು ಟೆಂಪ್ರವರಿ ಪ್ರಾವಿಷನ್ನ ತರ್ತೀನಿ. ಸೊ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ till it decides what could be the status of Jammu and Kashmir with respect to India. ಆ ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಲಿಕ್ಕೋಸ್ಕರನೇ ಆರ್ಟಿಕಲ್ 370 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಕ್ಟೋಬರ್ 17, 1949 ರಂದು ಆರ್ಟಿಕಲ್ 306A ಎಂದು ಪರಿಗಣಿಸಲು ಮುಂದಾದ ನಂತರ ಸಂವಿಧಾನ ಸಭೆಯು ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 370 ಸೇರಿಸಿತು. ಸೊ ಅಲ್ಲಿ ಪ್ಲೆಬಿಸೈಟ್ ಇಡಬೇಕಾ ಬೇಡವಾ ಅದನ್ನು ಯಾರು ಡಿಸೈಡ್ ಮಾಡಬೇಕು? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಸೈಡ್ ಮಾಡಬೇಕು. ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಸೈಡ್ ಮಾಡೋದಕ್ಕೆ ಮುಂಚೆ ಟೈಮ್ ತೊಗೊಳುತ್ತೆ. ಇವಾಗ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ 1947 ಮುಂಚೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಫಾರ್ಮ್ ಮಾಡಿದ್ರು. ಸೊ ಅವ್ರು ಒಂದು 2-3 ವರ್ಷ ಡಿಸೈಡ್ ಮಾಡಿ ಅಲ್ಟಿಮೇಟಾಗಿ ಕಾನ್ಸ್ಟಿಟ್ಯೂಷನ್ ಮಾಡಿದ್ರು. ಸೊ ಈಗ 1949 ತಕ್ಷಣನೇ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡಿಬಿಟ್ಟು ಪ್ಲೆಬಿಸೈಟ್ ಬಗ್ಗೆ ಮಾತಾಡಿ ಅಂದರೆ ಕಷ್ಟ ಆಗುತ್ತೆ, ಅವ್ರಿಗೆ ಆದಂತಹ ಟೈಮ್ ಬೇಕು. ಸೊ ಆ ಟೈಮ್ ಪೀರಿಯಡ್ ಇರುತ್ತಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಡಿಸೈಡ್ ಮಾಡೋದಕ್ಕೆ ಯಾವ ಥರ ಅವ್ರು ಇವಾಲ್ವ್ ಆಗಬೇಕು ಅಂತ ಆ ಒಂದು ಪೀರಿಯಡಿಗೆ ಮಾತ್ರನೇ ಟೆಂಪ್ರವರಿ ಪ್ರಾವಿಷನ್ ಅಂತ ಹೇಳಿ ಆರ್ಟಿಕಲ್ 370 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇದನ್ನು ಹಾಕ್ತಾರೆ. ಸೊ ಇದ್ರ ವರ್ಡಿಂಗ್ಸ್ನ ನಾನು ನೋಡಿದಾಗ ಟೆಂಪ್ರವರಿ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂದರೆ ಟೆಂಪ್ರವರಿ ಯಾವುದಕ್ಕೆ? ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇರುತ್ತೆ ಜಮ್ಮು ಆ್ಯಂಡ್ ಕಾಶ್ಮೀರ್, ವೆದರ್ ದೇ ಹ್ಯಾವ್ ಟು ಬಿ ಪಾರ್ಟ್ ಆಫ್ ಇಂಡಿಯಾನ, ವೆದರ್ ದೇ ಹ್ಯಾವ್ ಟು ಬಿ ಪಾರ್ಟ್ ಆಫ್ ಪಾಕಿಸ್ತಾನನ, ಇಂಡಿಪೆಂಡೆಂಟ್ ಆಗಿ ಅವ್ರು ಡಿಸೈಡ್ ಮಾಡೋ ಟೈಮ್ ಝೋನಿಗೆ ಮಾತ್ರ ನಾನು ಈ ಟೆಂಪ್ರವರಿ ಆರ್ಟಿಕಲ್ನ ಇಂಟ್ರಡ್ಯೂಸ್ ಮಾಡ್ತೀನಿ 370 ಅಂತ ಹೇಳೋದೆ ಈ ಒಂದು ಇಂಪಾರ್ಟೆಂಟ್ ಕನ್ಸೆಪ್ಟ್. ಸೊ ಈ 370 ಏನು ಹೇಳುತ್ತೆ ಅಂತಂದರೆ ಇದನ್ನು ಪಾರ್ಟ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಡ್ ಮಾಡ್ತಾರೆ. ಇದು ನಿಮಗೆ ಇಂಪಾರ್ಟೆಂಟ್ ಪ್ರಿಲಿಮಿನರಿ ಫ್ಯಾಕ್ಟರ್ ಆಗಿರುತ್ತೆ. ಪಾರ್ಟ್ 21 ಮತ್ತು ಇದು ಟೆಂಪ್ರವರಿ ಪ್ರಾವಿಷನ್ ಆಗುತ್ತೆ. ಏನು ಹೇಳುತ್ತೆ ಆರ್ಟಿಕಲ್ 370? ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ ದಿಸ್ ಕಾನ್ಸ್ಟಿಟ್ಯೂಷನ್ ದ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ ಶಲ್ ನಾಟ್ ಅಪ್ಲೈ ಇನ್ ರಿಲೇಷನ್ ಟು ಇಟ್. ದ ಪವರ್ ಆಫ್ ಪಾರ್ಲಿಮೆಂಟ್ ಟು ಮೇಕ್ ಲಾಸ್ ಫಾರ್ ದ ಸ್ಟೇಟ್ ಶಾಲ್ ಬಿ ಲಿಮಿಟೆಡ್ ಟು. ಪಾರ್ಲಿಮೆಂಟ್ ಏನಾದರೂ ಲಾ ಮಾಡಬೇಕು ಅಂದರೆ ಇವಾಗ ಅವ್ರು ಕರ್ನಾಟಕಕ್ಕೆ ಲಾ ಮಾಡ್ತಾರೆ ಅಂದರೆ ಪಾರ್ಲಿಮೆಂಟು ಮಾಡಬಹುದು, ಮಹಾರಾಷ್ಟ್ರಕ್ಕೆ ಏನಾದರೂ ಮಾಡಬೇಕು ಅಂದರೆ ಮಾಡಬಹುದು. ಅಲ್ಲಿ ನಮಗೆ 3 ಲಿಸ್ಟ್ ಇದೆ. ಯೂನಿಯನ್ ಲಿಸ್ಟ್ ಅಂತ ಒಂದಿದೆ, ಸ್ಟೇಟ್ ಲಿಸ್ಟ್ ಅಂತ ಒಂದಿದೆ, ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಒಂದಿದೆ. ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಯೂನಿಯನ್ ಲಿಸ್ಟಲ್ಲಿ ಯಾವ್ದಾದ್ರು ಮಾಡ್ಬೋದು? ಕಮ್ಯುನಿಕೇಷನ್, ಡಿಫೆನ್ಸ್ ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್. ಯಾಕಂದರೆ ರಾಜಾ ಹರಿ ಸಿಂಗ್ ಅವ್ರು ಕೊಟ್ಟಿರ್ತಾರೆ. ಸೊ ಇನ್ನು ಮಿಕ್ಕಿರೋ ಸಬ್ಜೆಕ್ಟ್ ನಾನು ಯೂನಿಯನ್ ಲಿಸ್ಟಲ್ಲಿ ಇರುವಂತಹ 97 ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಅಂದರೆ ಅದಕ್ಕೆ ಕನ್ಸೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೇಕಾಗುತ್ತೆ. ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಲ್ಲೇನಿರ್ತಾರಲ್ಲ ಜಮ್ಮು ಆ್ಯಂಡ್ ಕಾಶ್ಮೀರು ಅವ್ರು ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ. ಸ್ಟೇಟ್ ಲಿಸ್ಟಲ್ಲಿರುವಂಥ ನಾರ್ಮಲಾಗಿ ಡಿಫಾಲ್ಟಾಗಿ ಅವರೇ ಇಂಪ್ಲಿಮೆಂಟ್ ಮಾಡ್ತಾರೆ. ಬಟ್ ಯೂನಿಯನ್ ಗವರ್ಮೆಂಟ್ ಮತ್ತು ಕನ್ಕರೆಂಟ್ ಲಿಸ್ಟಲ್ಲಿ ಇರುವಂಥದ್ದನ್ನು ನೀವೇನಾದರೂ ಇಂಟ್ರಡ್ಯೂಸ್ ಮಾಡ್ತೀರಾ ಅಂತಂದರೆ ಡೈರೆಕ್ಟಾಗಿ ಇಂಟ್ರಡ್ಯೂಸ್ ಮಾಡಲಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ಅಲ್ಲಿ ಒಂದು ಕನ್ಕರೆನ್ಸ್ ಬೇಕು ಫಾರ್ ದೋಸ್ ಮ್ಯಾಟರ್ಸ್ ಇನ್ ದ ಯೂನಿಯನ್ ಲಿಸ್ಟ್ ಆ್ಯಂಡ್ ದ ಕನ್ಕರೆಂಟ್ ಲಿಸ್ಟ್ ವಿಚ್ ಇನ್ ಕನ್ಸಲ್ಟೇಷನ್ ವಿತ್ ದ ಗವರ್ಮೆಂಟ್ ಆಫ್ ದ ಸ್ಟೇಟ್ ಆರ್ ಡಿಕ್ಲೇರ್ಡ್ ಬೈ ಪ್ರೆಸಿಡೆಂಟ್ ಟು ಕರೆಸ್ಪಾಂಡ್ ಟು ಮ್ಯಾಟರ್ಸ್ ಸ್ಪೆಸಿಫೈಡ್ ಇನ್ ದ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನಲ್ಲಿ ಯಾವುದಿದೆ? CDE. ಇದನ್ನು ಬಿಟ್ಟು ನಾನೇನಾದ್ರು ಹೊಸದನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಪ್ರೆಸಿಡೆಂಟ್ ಏನಿರ್ತಾರಲ್ಲ ಅವರು ಅಲ್ಲಿನ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ತೊಗೊಳ್ಬೇಕು. ಸಚ್ ಅದರ್ ಮ್ಯಾಟರ್ಸ್ ಇನ್ ದ ಸೆಟ್ ಲಿಸ್ಟ್ ವಿತ್ ದಿ ಕನ್ಕರೆನ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ದ ಸ್ಟೇಟ್ ದ ಪ್ರೆಸಿಡೆಂಟ್ ಮೇ ಬೈ ಆರ್ಡರ್ ಸ್ಪೆಸಿಫೈ ಎಕ್ಸ್ಪ್ಲನೇಷನ್ ಫಾರ್ ದ ಪರ್ಪಸಸ್ ಆಫ್ ದಿಸ್ ಆರ್ಟಿಕಲ್. ಸೊ ಒಂದು ವೇಳೆ ಈ CDE, ಕಮ್ಯುನಿಕೇಷನ್, ಡಿಫೆನ್ಸ್ ಮತ್ತು ಎಕ್ಸ್ಟರ್ನಲ್ ಸೆಕ್ಟರ್ ಇದನ್ನು ಮೂರನ್ನು ಬಿಟ್ಟು ಬೇರೆ ಯಾವುದನ್ನು ನಾನು ಇಂಟ್ರಡ್ಯೂಸ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಹೊರಡಿಸ್ಬೇಕಾಗತ್ತೆ. ಸೊ ಈ ಪ್ರೆಸಿಡೆನ್ಷಿಯಲ್ ಆರ್ಡರ್ ಅಂದರೆ ಏನು? ಈ ಪ್ರೆಸಿಡೆನ್ಷಿಯಲ್ ಆರ್ಡರೇ ಇದು. ದಟ್ ಈಸ್ ವೆನ್ ವಿ ಲುಕ್ ಅಟ್ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಫ್ 1954 ಇದನ್ನು ಈ ಪ್ರೆಸಿಡೆನ್ಷಿಯಲ್ ಆರ್ಡರ್ ಅಂತ ಕರಿತೀವಿ. ದಿಸ್ ಆರ್ಡರ್ ಮೇ ಬಿ ಕಾಲ್ಡ್ ಎಸ್ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆರ್ಡರ್ ಆಫ್ 1954. ಇಟ್ ಶಲ್ ಕಮ್ ಇನ್ ಟು ಫೋರ್ಸ್ ಆನ್ 14th day of May 1954 and shall thereupon supersede the constitutional order of 1950. ಸೊ ಏನಿದು ಆರ್ಡರು ಅಂತಂದರೆ ಇವಾಗ ನಾನು ಫಸ್ಟಲ್ಲಿ ಏನಾಗಿತ್ತು ಕಮ್ಯುನಿಕೇಷನ್ನು, ಡಿಫೆನ್ಸು, ಎಕ್ಸ್ಟರ್ನಲ್ ಅಫೇರ್ಸು ಈ
ಮೂರು ಮಾತ್ರ ನಾನು ಇಂಪ್ಲಿಮೆಂಟ್ ಮಾಡಬೇಕು. ಇಂಡಿಯಾ ಅಲ್ಲಿ ಪಾರ್ಟ್ 3 ಇದೆ. ಏನು ಪಾರ್ಟ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್? ಫಂಡಮೆಂಟಲ್ ರೈಟ್ಸ್. ಪಾರ್ಟ್ 4 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಪಾರ್ಟ್ 5 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು? ಎಕ್ಸಿಕ್ಯೂಟಿವ್. ಅಥವಾ ನಾನು ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡಬೇಕು, ಅಥವಾ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಮಾತಾಡಬೇಕು, ಅಥವಾ ನಾನು ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡಬೇಕು. ನನ್ನಲ್ಲಿರುವಂತಹ ನನ್ನ ಸಂವಿಧಾನದ ಪ್ರಕಾರ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಆಗಲ್ಲ. ಯಾಕೆಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಇದೆ, ಅವ್ರದ್ದೇ ಸ್ವಂತ ಕಾನ್ಸ್ಟಿಟ್ಯೂಷನ್ ಇದೆ. ಸೊ ಪ್ರೆಸಿಡೆಂಟ್ ಏನಾದರೂ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಈ ಒಂದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಬೇಕು. ಸೊ ಇಂಡಿಯಾ ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಒಂದು ಕನೆಕ್ಷನ್, ಒಂದು ರೋಡು, ಒಂದು ಬ್ರಿಡ್ಜು, ಒಂದು ಟನಲ್, ಒಂದು ಫ್ಲೋ ಆಫ್ ಇವೆಂಟ್ಸ್ ಆಗಬೇಕು ಅಂತಂದರೆ ಈ ಆರ್ಟಿಕಲ್ 370 ಜೊತೆಗೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಬೇಕು. ಡೈರೆಕ್ಟಾಗಿ ಆರ್ಟಿಕಲ್ 370 ಅಂದರೆ ಏನು ಅಂತಂದರೆ ಡೈರೆಕ್ಟಾಗಿ ನಾನು ಯಾವುದೇ ಪ್ರಾವಿಷನ್ಸ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕನ್ಕರೆನ್ಸ್ ಆಫ್ ದ ಸ್ಟೇಟ್ ಬೇಕು. ಸೊ ಆ ಕನ್ಕರೆನ್ಸ್ ಆಫ್ ದ ಸ್ಟೇಟ್ ಬೇಕು ಅಂತಂದರೆ ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಯೂಸ್ ಮಾಡಬೇಕು. ಸೊ ಒಂದು ವೇಳೆ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಆರ್ಟಿಕಲ್ 370 ಯೂಸ್ ಮಾಡ್ತೀನಿ. ಆರ್ಟಿಕಲ್ 370 ಹೇಳುತ್ತೆ ಆರ್ಡರ್ ಬೇಕು ಅಂತಂತ. ನಾನು ಹಾಗಾಗಿ ಈ ಒಂದು ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿ ಅದ್ರ ಮೂಲಕ ಫಂಡಮೆಂಟಲ್ ರೈಟ್ಸ್ನ ಜಮ್ಮು ಅಂಡ್ ಕಾಶ್ಮೀರ್ ಸ್ಟೇಟಿಗೆ ಇಂಪ್ಲಿಮೆಂಟ್ ಮಾಡ್ತೀನಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಆರ್ಟಿಕಲ್ 370ನ ಯೂಸ್ ಮಾಡ್ಕೊಳ್ತೀನಿ. ಆರ್ಟಿಕಲ್ 370 ಇಂದ ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಇನ್ವೋಕ್ ಮಾಡ್ತೀನಿ. ಪ್ರೆಸಿಡೆನ್ಷಿಯಲ್ ಆರ್ಡರ್ ಮೂಲಕ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿನ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ತೀನಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ಸ್ ನಡೆಸಬೇಕು ಜಮ್ಮು ಅಂಡ್ ಕಾಶ್ಮೀರದಲ್ಲಿ. ಬಟ್ ನಾನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ 370 ಡೈರೆಕ್ಟ್ ಆ ಪವರ್ ಕೊಟ್ಟಿಲ್ಲ. ಸೊ CDE ಪವರ್ ಮಾತ್ರನೇ ಇರೋದು. ಸೊ ಹಾಗಾಗಿ 370 ಇನ್ವೋಕ್ ಮಾಡ್ತೀನಿ, ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಇನ್ವೋಕ್ ಮಾಡ್ತೀನಿ, ಆ್ಯಂಡ್ ಈ ಒಂದು ಎಲೆಕ್ಷನ್ ಕಮಿಷನ್ ಅಲ್ಲಿಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತೀನಿ. ಸೊ ಯಾವ ಆರ್ಟಿಕಲ್ಸ್ ಜಮ್ಮು ಅಂಡ್ ಕಾಶ್ಮೀರ್ ಸ್ಟೇಟ್ಗೆ ಅಪ್ಲಿಕೇಬಲ್? ಆರ್ಟಿಕಲ್ 100% ಅಪ್ಲಿಕೇಬಲ್. ಯಾಕೆಂದರೆ ಜಮ್ಮು ಅಂಡ್ ಕಾಶ್ಮೀರ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ. ಸ್ಕೆಡ್ಯೂಲ್ 7 ಅದು ಇಂಪ್ಲಿಮೆಂಟ್ ಆಗುತ್ತೆ. ಯಾಕೆಂದರೆ ಜಮ್ಮು ಅಂಡ್ ಕಾಶ್ಮೀರ್ ಇಸ್ ಪಾರ್ಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ. ಬಟ್ 370ಯಲ್ಲಿ ನಾನೇನಾದರೂ ಬೇರೆ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ ಬೇರೆ ಪಾರ್ಟ್ಸ್ ಏನೇನಿದೆಯಲ್ಲ ಅದನ್ನ ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ 370 ಬೇಕೇ ಬೇಕು. 370 ಜೊತೆಗೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಫ್ 1954 ಬೇಕೇ ಬೇಕು. ಹಾಗಾಗಿ ನನಗೆ ಈ ಒಂದು 370 ಈ ಒಂದು ಪ್ರೆಸಿಡೆನ್ಷಿಯಲ್ ಆರ್ಡರ್ ನನಗೆ ಅದು ರೋಡ್ ಆಗಿತ್ತು. ಇಂಡಿಯಾಯಿಂದ ಜಮ್ಮು ಕಾಶ್ಮೀರಕ್ಕೆ, ಇಂಡಿಯಾಯಿಂದ ಜಮ್ಮು ಕಾಶ್ಮೀರ್ಗೆ ಒಂದು ಬ್ರಿಡ್ಜ್ ಆಗಿತ್ತು. ಸೊ ಎಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿರುವಂತಹ ಆಸ್ಪೆಕ್ಟ್ಸ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಆರ್ಟಿಕಲ್ 370 ಪ್ಲಸ್ ಪ್ರೆಸಿಡೆನ್ಷಿಯಲ್ ಆರ್ಡರ್ನ ನಾವು ಯೂಸ್ ಮಾಡ್ತಿದ್ವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಇದನ್ನು ಪೀಸ್ ಮೀಲ್ ಅಪ್ರೋಚ್ ಅಂತ ಕರಿತೀವಿ. ಅಂದರೆ ಏಕಾಏಕಿ ಇಂಡಿಯಾಲಿರುವಂತಹ ಎಲ್ಲ ಆಸ್ಪೆಕ್ಟ್ಸು, ಫಾರ್ ಎಕ್ಸಾಂಪಲ್ ಯೂನಿಯನ್ ಲಿಸ್ಟಲ್ಲಿ ದೆರ್ ಆರ್ ಆಸ್ ಮೆನಿ ಆಸ್ 97 ಸಬ್ಜೆಕ್ಟ್ ಮ್ಯಾಟರ್ಸ್ ಇದೆ. ಸ್ಟೇಟ್ ಲಿಸ್ಟಲ್ಲಿ ಸರಿಸುಮಾರು 66 ಸಬ್ಜೆಕ್ಟ್ ಮ್ಯಾಟರ್ಸ್ ಇದೆ. ಸ್ಟೇಟ್ ಲಿಸ್ಟಲ್ಲಿ ಅವರೇ ಡಿಸೈಡ್ ಮಾಡ್ತಾರೆ. ಬಟ್ ಯೂನಿಯನ್ ಲಿಸ್ಟಲ್ಲಿ ಇರುವಂತಹ ಸಬ್ಜೆಕ್ಟ್ ಮ್ಯಾಟರ್ನ ನಾನು ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡಬೇಕು, ಕಾನ್ಸ್ಟಿಟ್ಯೂಷನ್ನ ನಾನು ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಏಕಾಏಕಿ ಎಲ್ಲದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಟೈಮ್ ಅನುಸಾರವಾಗಿ ಒಂದು ವರ್ಷ ಆದಮೇಲೆ ಇನ್ನೊಂದು ವರ್ಷ ಏಕವಾಗಿ ನಾನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪೀಸ್ ಮೀಲ್ ಅಪ್ರೋಚ್, ಒನ್ ಆಫ್ಟರ್ ದಿ ಅದರ್. ಒಂದು ಆಸ್ಪೆಕ್ಟ್ನ ತೊಗೊಂಡು ಇಂಪ್ಲಿಮೆಂಟ್ ಮಾಡ್ತೀನಿ, ತದನಂತರ ಇನ್ನೊಂದು ಆಸ್ಪೆಕ್ಟ್ನ ತೊಗೊಂಡು ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಇಟ್ ವಾಸ್ ಎ ಪೀಸ್ ಮೀಲ್ ಅಪ್ರೋಚ್ ದಟ್ ವಾಸ್ ಫಾಲೋಡ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಟು ದ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಬರುತ್ತೆ. ಸೊ ಇಲ್ಲಿ ಆರ್ಟಿಕಲ್ 370ನ ಇನ್ನೊಮ್ಮೆ ನೋಡಿದ್ರೆ ಇಂಪಾರ್ಟೆಂಟ್ ಪ್ರಾವಿಷನ್ ಬಂದು ಸೆಕ್ಷನ್ 3ನಲ್ಲಿದೆ. ಏನು ಈ ಸೆಕ್ಷನ್ 3 ಏನು ಹೇಳುತ್ತೆ ಅಂತಂದರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ ದ ಫಾರ್ಗೋಯಿಂಗ್ ಪ್ರಾವಿಷನ್ of this article, the President may by public notification declare that this article shall cease to be operative. ಒಂದು ಸೆಲ್ಫ್ ಡಿಸ್ಟ್ರಕ್ಟಿವ್ ಕ್ಲಾಸ್ ಕೂಡ ಇದೆ. ಬೇರೆ ಯಾವುದೇ ಆರ್ಟಿಕಲ್ ಅಲ್ಲಿ ಸೆಲ್ಫ್ ಡಿಸ್ಟ್ರಕ್ಟಿವ್ ಕ್ಲಾಸ್ ಇಲ್ಲ. ಬಟ್ ಇಲ್ಲಿ ಪ್ರೆಸಿಡೆಂಟ್ ಏನಾದ್ರು ಡಿಸೈಡ್ ಮಾಡಿ ಒಂದು ನೋಟಿಫಿಕೇಶನ್ ಹೊರಡಿಸಿದ್ರೆ ಇಮಿಡಿಯೇಟ್ ಆಗಿ ಈ ಒಂದು ಆರ್ಟಿಕಲ್ 370 ಇಮಿಡಿಯೇಟ್ ಆಗಿ ನಲ್ಲಿಫೈ ಆಗೋಗುತ್ತೆ, ವಾಯ್ಡ್ ಆಗುತ್ತೆ, ಇದು ಇಂಪ್ಲಿಮೆಂಟೇಷನ್ ಬರಲ್ಲ ಅಂತ ಹೇಳಿ ಆರ್ಟಿಕಲ್ 370 ಆಫ್ 3ನಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಇದೆ. ಬಟ್ ಇಲ್ಲಿ ಏನು ಅಂತಂದ್ರೆ provided that the recommendation of the Constituent Assembly of the state shall be necessary before the President issues a notification. So ಪ್ರೆಸಿಡೆಂಟ್ ಏನಾದರೂ ಈ 370ನ ಡೈಲ್ಯೂಟ್ ಮಾಡಿ ಕಂಪ್ಲೀಟಾಗಿ ಇದ್ರ ಇಂಪ್ಲಿಮೆಂಟೇಷನ್ ಸ್ಟಾಪ್ ಮಾಡಬೇಕು ಅಂತಂದರೆ ಅಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬರೋದು ಏನು ಅಂತಂದರೆ ಪ್ರೆಸಿಡೆಂಟ್ ಬಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ದು ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲೇ ಇಂಪಾರ್ಟೆಂಟ್ ಇಂಟರ್ಪ್ರಿಟೇಷನ್ ನಮಗೆ ಬರೋದು. ಈ ಇಂಪಾರ್ಟೆಂಟ್ ಇಂಟರ್ಪ್ರಿಟೇಷನ್ ಎಲ್ಲಿಗೆ ಬರುತ್ತೆ ಅಂತಂದರೆ 2015ನಲ್ಲಿ ಏನಾಗುತ್ತೆ ಅಂತಂದರೆ BJP ಸರ್ಕಾರ PDP ಸರ್ಕಾರ ಒಟ್ಟಿಗೆ ಬರ್ತಾರೆ. ಇವರೊಂದು ಸರ್ಕಾರನ ಫಾರ್ಮ್ ಮಾಡ್ತಾರೆ. ಇವರು ಸರ್ಕಾರ ಫಾರ್ಮ್ ಮಾಡಿ ಸುಮಾರು ದಿನ ಅಡ್ಮಿನಿಸ್ಟ್ರೇಟಿವ್ ಪ್ರೋಟೋಕಾಲ್ಸ್ನ ನಡೆಸ್ತಾರೆ. ಅದಾದಮೇಲೆ ಅಲ್ಲಿ
ಇವ್ರದ್ದು BJP ಏನಿರ್ತಾರಲ್ಲ ಪವರ್ನ ವಿಡ್ರಾ ಮಾಡ್ತಾರೆ, ಕೋಯಲಿಷನಲ್ಲಿ ಆಚೆ ಬರ್ತಾರೆ. ಹಾಗಾಗಿ ಅಲ್ಲಿ ಏನು ಸರ್ಕಾರ ಇರಲ್ಲ. ಸಿನ್ಸ್ ದೇರ್ ಇಸ್ ವಾಯ್ಡ್ ಗವರ್ಮೆಂಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್, ಅಲ್ಲಿ ಏನು ಸರ್ಕಾರ ಇಲ್ಲದೆ ಇರೋದ್ರಿಂದ ಇಮಿಡಿಯೇಟಾಗಿ ಗವರ್ನರ್ಸ್ ರೂಲ್ ಅಂತ ಬರುತ್ತೆ. ಯಾಕೆ ಗವರ್ನರ್ಸ್ ರೂಲ್ ಅಂದರೆ ಇಂಡಿಯಾ ಬೇರೆ ಸ್ಟೇಟ್ಸ್ಗಳಿಗೆ ಡೈರೆಕ್ಟಾಗಿ ಪ್ರೆಸಿಡೆಂಟ್ಸ್ ರೂಲ್ ಅಂಡರ್ ಆರ್ಟಿಕಲ್ 356 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ. ಬಟ್ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಮಾತ್ರನೇ ಅಲ್ಲಿರುವಂತಹ ಜಮ್ಮು ಆ್ಯಂಡ್ ಕಾಶ್ಮೀರ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಫಸ್ಟು ಗವರ್ನರ್ಸ್ ರೂಲ್ ಆಗಿ ಆಮೇಲೆ ಪ್ರೆಸಿಡೆಂಟ್ಸ್ ರೂಲ್ ಬರೋದು. ಸೊ 2015 ಎರಡು ಪೊಲಿಟಿಕಲ್ ಪಾರ್ಟೀಸ್ ಜಾಯ್ನ್ ಆಗಿ ಕೋಯಲಿಷನಲ್ಲಿ ಬಂದು ಇವರು ಸರ್ಕಾರ ರಚನೆ ಮಾಡ್ತಾರೆ. ಆಮೇಲೆ BJP ವಿಡ್ರಾ ಮಾಡುತ್ತೆ ಇವ್ರಿಗೇನು ಪವರ್ ಕೊಟ್ಟಿದ್ರು, ಹಾಗಾಗಿ ಅಲ್ಲಿ ಇಮಿಡಿಯೇಟ್ ಆಗಿ ಸರ್ಕಾರ ಇರಲ್ಲ. ಸೊ ಸರ್ಕಾರ ಇಲ್ಲದೆ ಇರೋ ಕಾರಣ ಅಂಡರ್ ಸೆಕ್ಷನ್ ಆರ್ ಆರ್ಟಿಕಲ್ 92 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಗವರ್ನರ್ಸ್ ರೂಲ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಗವರ್ನರ್ಸ್ ರೂಲ್ 6 ಮಂತ್ಸ್ ಮಾತ್ರ ಇರುತ್ತೆ ಅಲ್ಲಿನ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಸೊ 6 ಮಂತ್ಸ್ ಒಳಗಡೆ ಸರ್ಕಾರ ಇನ್ನೊಂದು ಫಾರ್ಮೇಷನ್ ಅಥವಾ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಏನಾದ್ರು ಮಾಡೋಕ್ಕಾಗಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಏನಾಗುತ್ತೆ 6 ಮಂತ್ಸ್ ಒಳಗಡೆ ಇದನ್ನು ಮಾಡಲೇಬೇಕು. ಇವರೇನೋ 6 ಮಂತ್ಸ್ ಒಳಗಡೆ ಸರ್ಕಾರ ಫಾರ್ಮೇಷನ್ ನಡೆಸಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಏನಾಗುತ್ತೆ ಪ್ರೆಸಿಡೆಂಟ್ಸ್ ರೂಲ್ ಬರುತ್ತೆ. ಅದು ಬರೋದು ಗವರ್ನರ್ಸ್ ರೂಲ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ರಾಷ್ಟ್ರಪತಿ ಆಳ್ವಿಕೆ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಸ್ ಪರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ 6 ತಿಂಗಳೊಳಗಡೆ ಗವರ್ನರ್ಸ್ ರೂಲ್ ಏನಾದರೂ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ನಾನು ಪ್ರೆಸಿಡೆಂಟ್ಸ್ ರೂಲ್ ಅಂಡರ್ ಆರ್ಟಿಕಲ್ 356ನ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಇಲ್ಲಿ ಇವ್ರೇನು ಮಾಡ್ತಾರೆ, ಪ್ರೆಸಿಡೆಂಟ್ಸ್ ರೂಲ್ ಬರುತ್ತೆ. 6 ಮಂತ್ಸ್ ಒಳಗಡೆ ಸರ್ಕಾರ ಫಾರ್ಮ್ ಮಾಡಲ್ಲ, ಇಲ್ಲಿ ಬಂದು ಪ್ರೆಸಿಡೆಂಟ್ಸ್ ರೂಲ್ನ ಇನ್ವೋಕ್ ಮಾಡ್ತಾರೆ ಆರ್ಟಿಕಲ್ 356 ಅಡಿಯಲ್ಲಿ. ಸೊ ಪ್ರೆಸಿಡೆಂಟ್ಸ್ ರೂಲ್ ಏನಕ್ಕೆ ಬರುತ್ತೆ ಅಂತಂದರೆ ಅಲ್ಲಿ ಸರ್ಕಾರ ರಚನೆ ಏನಾದ್ರು ಆಯಿತಾ, ರಚನೆ ಆಗಿಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದ್ರಾ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರಲಿಲ್ಲ. ಸ್ಟೇಟ್ ಅಸೆಂಬ್ಲಿ ಏನಾಗಿತ್ತು, ಡಿಸಾಲ್ವ್ ಆಗಿತ್ತು. ಅದೇ ಥರನೇ ಕಾನ್ಸ್ಟಿಟ್ಯೂಷನಲ್ ಪ್ಯಾರಾಡೈಮ್ ಇರಲಿಲ್ಲ. ಹಾಗಾಗಿ ಪ್ರೆಸಿಡೆಂಟ್ಸ್ ರೂಲ್ನ ಇನ್ವೋಕ್ ಮಾಡ್ತಾರೆ. ವೆನ್ ಎವರ್ ನಾನು ಪ್ರೆಸಿಡೆಂಟ್ಸ್ ರೂಲ್ ಇನ್ವೋಕ್ ಮಾಡಿದಾಗ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ನೋಡ್ಕೊಳ್ಬೇಕಾಗುತ್ತೆ. ಒಂದು, ಎಕ್ಸಿಕ್ಯೂಟಿವ್ ಫಂಕ್ಷನ್ ಯಾರು ಮಾಡ್ತಾರೆ, ಲೆಜಿಸ್ಲೇಟಿವ್ ಫಂಕ್ಷನ್ನ ಯಾರು ಮಾಡ್ತಾರೆ. ನಮಗೆ ಗೊತ್ತಿರೋ ಹಾಗೆ ಸಪ್ರೇಷನ್ ಆಫ್ ಪವರ್ಸ್ ಕಾನ್ಸೆಪ್ಟಲ್ಲಿ ಲೆಜಿಸ್ಲೇಚರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಇರ್ತಾರೆ, ಜುಡಿಷರಿ ಇರ್ತಾರೆ. ಜುಡಿಷರಿನ ಈಗ ಒಂದು ಸ್ವಲ್ಪ ಹೊತ್ತಿಗೆ ಮರ್ತು ಬಿಡೋಣ. ಲೆಜಿಸ್ಲೇಚರ್ ಅಂದರೆ ಯಾರು, ಲಾಸ್ ಯಾರು ಮಾಡ್ತಾರೆ. ಸೊ ಈಗ ಏನಾದ್ರು ಪ್ರೆಸಿಡೆಂಟ್ಸ್ ರೂಲ್ ಇತ್ತು ಅಂತಂದರೆ ಲಾಸ್ ಯಾರು ಮಾಡಬೇಕಾಗುತ್ತೆ, ಪಾರ್ಲಿಮೆಂಟ್ ಮಾಡ್ತಾರೆ. ಸೊ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಲಾಸ್ ಮಾಡುತ್ತೆ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಪ್ರೆಸಿಡೆಂಟ್ಸ್ ರೂಲ್ ಇನ್ ಜಮ್ಮು ಕಾಶ್ಮೀರ್ ಇದ್ದಾಗ ಮಾಡಿರೋಂತಹ ಲಾಸ್ ಯಾರು ಮಾಡ್ತಾರೆ, ಪಾರ್ಲಿಮೆಂಟ್ ಇದರ ಲಾಸ್ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಯಾರು ನಡೆಸ್ತಾರೆ, ಪ್ರೆಸಿಡೆಂಟ್ ಎಕ್ಸಿಕ್ಯೂಟಿವ್ ರೋಲ್ ತೊಗೊಳ್ತಾರೆ. ಅವ್ರ ಏಜೆಂಟ್ ಅಂದರೆ ಗವರ್ನರ್ ಮೂಲಕ ಇಲ್ಲಿ ಸರ್ಕಾರನ ರಚನೆ ಮಾಡಿಸ್ತಾರೆ. ಸೊ ಗವರ್ನರ್ ಎಕ್ಸಿಕ್ಯೂಟಿವ್ ರೋಲ್ ಯಾರು ತೊಗೊಳ್ತಾರೆ, ಪ್ರೆಸಿಡೆಂಟ್ ವಿಲ್ ಬಿ ಸಪೋರ್ಟೆಡ್ ಬೈ ದಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಏನು ಹೇಳ್ತಾರೆ ಅದು ಪ್ರೆಸಿಡೆಂಟ್ ಮಾಡಲೇಬೇಕಾಗುತ್ತೆ. ಇವ್ರು ಯಾರ ಮೂಲಕ ನಡೆಸ್ತಾರೆ ಈ ಎಂಟೈರ್ ಫಂಕ್ಷನಿಂಗ್, ಅದು ಬಂದು ಗವರ್ನರ್. ಸೊ ಅಲ್ಲಿ ಏನಾಗುತ್ತೆ, ಪ್ರೆಸಿಡೆಂಟ್ಸ್ ರೂಲ್ ಮಾತ್ರ ಇನ್ವೋಕ್ ಮಾಡ್ತಾರೆ. ಈ ಪ್ರೆಸಿಡೆಂಟ್ಸ್ ರೂಲ್ ಇನ್ವೋಕ್ ಮಾಡಿದಾಗ ಆಗ ನಾವು ಒಂದು ಬ್ಯೂಟಿಫುಲ್ ಇಂಟರ್ಪ್ರಿಟೇಷನ್ ಕೊಡ್ತಾರೆ ಅವರು. ಆ ಇಂಟರ್ಪ್ರಿಟೇಷನ್ ಏನು ಎಲ್ಲಿರುತ್ತೆ ಅಂತಂದರೆ ಆರ್ಟಿಕಲ್ 367 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ. ಇಂಟರ್ಪ್ರಿಟೇಷನ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ನೀವು ಪ್ರತಿಯೊಂದು ಆ್ಯಕ್ಟಲ್ಲಿ ಸೆಕೆಂಡ್ ಸೆಕ್ಷನ್ ನೋಡಿದ್ರೆ ಅದರಲ್ಲೊಂದು ಡೆಫಿನೇಷನ್ ಅಂತ ಇರುತ್ತೆ. ಅಥವಾ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದಾಗ ಯಾವುದೋ ಒಂದು ಪದ ಇರುತ್ತೆ, ಆ ಪದದ ಅರ್ಥ ಏನು, ಮೀನಿಂಗ್ ಏನು, ಇದು ಅರ್ಥ ಮಾಡ್ಕೊಳ್ಳೋಕೆ ಎಲ್ಲಿದೆ, ಇದ್ರ ಪದ 367 ಆರ್ಟಿಕಲಲ್ಲಿದೆ. ಸೊ ಅನ್ಲೆಸ್ ದಿ ಕಂಟೆಕ್ಸ್ಟ್ ಅದರ್ವೈಸ್ ರಿಕ್ವೈರ್ಸ್ ದಿ ಜನರಲ್ ಕ್ಲಾಸಸ್ ಆ್ಯಕ್ಟ್ ಅಂತ ಇರುತ್ತಲ್ಲ, ಶಾಲ್ ಸಬ್ಜೆಕ್ಟ್ ಟು ಎನಿ ಅಡಾಪ್ಟೇಷನ್ಸ್ ಆ್ಯಂಡ್ ಮಾಡಿಫಿಕೇಷನ್ಸ್ that may be made therein under article 372 apply for the interpretation of the constitution. ಇಲ್ಲೇನಾದರೂ ಅಂದರೆ ನಮ್ಮ ಸಂವಿಧಾನದಲ್ಲಿ ಏನೋ ಒಂದು ಪದ ಇದೆ, ಅದೇನಾದರೂ ಸಂವಿಧಾನದಲ್ಲಿ ಎಲ್ಲೂ ಎಕ್ಸ್ಪ್ಲನೇಷನ್ ಮಾಡಿಲ್ಲ ಅಂತಂದರೆ ನೀವೇನನ್ನು ನೋಡಬೇಕು, ಜನರಲ್ ಕ್ಲಾಸಸ್ ಆ್ಯಕ್ಟ್ನ ನೋಡಿ. ಜನರಲ್ ಕ್ಲಾಸಸ್ ಆ್ಯಕ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಒಂದು ವೇಳೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾದ್ರು ಡೆಫಿನೇಷನ್ ಏನಾದ್ರು ಸಿಕ್ಕಿಲ್ಲ, ಅದರ ಅರ್ಥ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ ಜನರಲ್ ಕ್ಲಾಸಸ್ ಆ್ಯಕ್ಟ್ನ ರೆಫರ್ ಮಾಡಿ. ಅದೇ ಥರನೇ ಇನ್ ರೆಫರೆನ್ಸ್ ಇನ್ ದಿಸ್ ಕಾನ್ಸ್ಟಿಟ್ಯೂಷನ್ ಟು ಆ್ಯಕ್ಟ್ಸ್ ಆರ್ ಲಾಸ್ ಆರ್ ಮೇಡ್ ಆಫ್ ಬೈ ಪಾರ್ಲಿಮೆಂಟ್, acts or laws are made by the legislature of a state shall be construed as including ordinance made by the president or ordinance made by the governor. ಸೊ ಲಾಸ್ ಹೇಗಿರುತ್ತೆ ಅಂತಂದರೆ ಒಂದು ವೇಳೆ ಆರ್ಡಿನೆನ್ಸ್ ಏನಾದ್ರು ಪಾಸ್ ಮಾಡಿದ್ರೆ ಪ್ರೆಸಿಡೆಂಟು ಅಥವಾ ಆರ್ಡಿನೆನ್ಸ್ ಏನಾದ್ರು ಪಾಸ್ ಮಾಡಿದ್ರೆ ಗವರ್ನರು ಅದನ್ನು ಲಾ ಅಂತ ಪರಿಗಣನೆಗೆ ತಗೊಳ್ಳಿ ಅಂತ ಹೇಳುತ್ತೆ. ಸೊ ಇದು ಇಂಟರ್ಪ್ರಿಟೇಷನ್ ಕ್ಲಾಸು. ಈ ಇಂಟರ್ಪ್ರಿಟೇಷನ್ ಕ್ಲಾಸ್ನಲ್ಲಿ ಒಂದು 3 ಕ್ಲಾಸ್ ಇದೆ, 1, 2 and 3. ಇಲ್ಲಿ 4th ಕ್ಲಾಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಆಗ ಗವರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, 2019 ಆನ್ 5th of August
ಹೊಸ ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮುಂಚೆ 1954 ಅಡಿಯಲ್ಲಿ ನಮ್ಮದೊಂದು ಪ್ರೆಸಿಡೆನ್ಸ್ ಇತ್ತು, ಪ್ರೆಸಿಡೆನ್ಷಿಯಲ್ ಆರ್ಡರ್ ಇತ್ತು. ಆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಮೂಲಕ ಎಲ್ಲ ಪೀಸ್ ಮೀಲ್ ಅಪ್ರೋಚ್ನ ತಗೊಳ್ತಿದ್ವಿ. ಫಂಡಮೆಂಟಲ್ ರೈಟ್ಸ್ ಬೇಕಾ, ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಇನ್ವೋಕ್ ಮಾಡು, ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ಗೆ ಆ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯಾನ ಇಂಪ್ಲಿಮೆಂಟ್ ಮಾಡು. ಸಪೋಸ್ ಏನಾದ್ರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಇತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಫ್ 1954ನ ನಾನು ಇನ್ವೋಕ್ ಮಾಡ್ತಿದ್ದೆ. ಅದೇ ಥರನೇ ಈಗ ಸರ್ಕಾರ ಅಂದರೆ 5th of August 2019 ಯೂನಿಯನ್ ಗವರ್ಮೆಂಟ್ ಏನು ಹೇಳುತ್ತೆ ಅಂದರೆ, ಈ ಪೀಸ್ ಮೀಲ್ ಅಪ್ರೋಚ್ ನನಗೆ ಬೇಡ, ಎಂಟೈರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ನಾನು ಜಮ್ಮು ಅಂಡ್ ಕಾಶ್ಮೀರ್ಗೆ ಅಪ್ಲೈ ಮಾಡ್ತೀನಿ. ಒಂದೊಂದಾಗಿ ಹಂತವಾಗಿ ಮಾಡೋದಕ್ಕಿಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪೂರಕವಾಗಿ ಕಂಪ್ಲೀಟಾಗಿ ಎಲ್ಲ ಏನೇನು ಪಾರ್ಟ್ಸ್ ಇದೆ, ಎಲ್ಲ ಆರ್ಟಿಕಲ್ಸ್ ಇದೆ, ಹೋಲಿಸ್ಟಿಕ್ ಆಗಿ ನಾನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಈ ಒಂದು ಆರ್ಡರ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಈ ಒಂದು ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋದು ಯಾವಾಗ, 5th of August 2019. ಸೊ 1954 ಆರ್ಡರ್ ಏನಿತ್ತು ಅದನ್ನು ರೀಪ್ಲೇಸ್ ಮಾಡಿ ಈ 2019 ಆರ್ಡರ್ನ ಸೂಪರ್ಸೀಡ್ ಮಾಡಿಸುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿಸ್ತಾರೆ. ಸೊ ಈ 2019 ಆರ್ಡರ್ ಪ್ರಕಾರ ನಾನು ಪೀಸ್ ಮೀಲ್ ಅಪ್ರೋಚ್ ಬೇಡ, ನನಗೆ 1954 ಆರ್ಡರ್ ಪ್ರಕಾರ ಕಂಪ್ಲೀಟಾಗಿ ಏನಿದೆ ಅದನ್ನು ನಾನು ಕಂಪ್ಲೀಟಾಗಿ ಎನ್ಫೋರ್ಸ್ ಮಾಡ್ತೀನಿ ಅಂತ ಹೇಳಿ 2019 ಈ ಒಂದು ಆರ್ಡರ್ನ ಯೂಸ್ ಮಾಡ್ತಾರೆ. ಅಲ್ಲಿ ಇವರೊಂದು ಇಂಟರ್ಪ್ರಿಟೇಷನ್ನ ತೊಗೊಳ್ತಾರೆ. ಏನು ಇಂಟರ್ಪ್ರಿಟೇಷನ್ ಅಂತಂದರೆ, ನಾನು ನಿಮ್ಗೆ ಹೇಳ್ದಂಗೆ ಅಲ್ಲಿ ಪ್ರೆಸಿಡೆಂಟ್ಸ್ ರೂಲ್ ಅಂತ ಇತ್ತು. ಸೊ ಈ ಪ್ರೆಸಿಡೆಂಟ್ಸ್ ರೂಲಲ್ಲಿ ಏನು ಹೇಳುತ್ತೆ ಅಂತಂದರೆ, ಇದು ಸರ್ಕಾರ ಎಕ್ಸಿಕ್ಯೂಟಿವ್ ಪವರ್ ಪ್ರೆಸಿಡೆಂಟಿಗಿರುತ್ತೆ, ಲೆಜಿಸ್ಲೇಟಿವ್ ಪವರ್ ಬಂದು ಪಾರ್ಲಿಮೆಂಟಿಗಿರುತ್ತೆ. ಸೊ ಇಲ್ಲಿ ನಾವು ನೋಡಿದಾಗ ಈ ಆರ್ಡರ್ ಪ್ರಕಾರ 370 ಆರ್ಟಿಕಲ್ ನೋಡಿದಾಗ ಇಲ್ಲಿ ಏನು ಹೇಳುತ್ತೆ, President may by public notification declare this article shall cease to be operative. ಆವಾಗ ನಾನೇನಾದ್ರು ಈ cease to be operative ಮಾಡಬೇಕು ಅಂತಂದರೆ ನಾನೇನು ಮಾಡಬೇಕು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ದ ಸ್ಟೇಟ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ಈ ಒಂದು ಆರ್ಟಿಕಲ್ನ ಕಂಪ್ಲೀಟಾಗಿ ಡೈಲ್ಯೂಟ್ ಮಾಡಬೇಕು ಅಂತಂದರೆ ನಾನು ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಇಶ್ಯೂ ಮಾಡ್ತೀನಿ. ಸೊ ಸರ್ಕಾರ ಏನು ಮಾಡ್ತು, 2019 ಆರ್ಡರ್ ಅಂದರೆ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ನ ಇಶ್ಯೂ ಮಾಡ್ತು. ಬಟ್ ಇದು ಮಾಡಬೇಕು ಅಂತಂದರೆ ನಾನು ಯಾರೇನು ಕೇಳಬೇಕು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಬಟ್ ಈಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಇಲ್ಲ. ಯಾಕಿಲ್ಲ ಅಂತಂದರೆ, ಕಾನ್ಸ್ಟಿಟ್ಯೂಷನ್ ಮಾಡಾದ್ಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಟೋಮೆಟಿಕ್ಕಾಗಿ ಡಿಸಾಲ್ವ್ ಆಗಿಬಿಡುತ್ತೆ. ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಆಗ್ಲೇ 370 ಸ್ಟೇಟಸ್ ಏನು ಅಂತ ಹೇಳಬೇಕಿತ್ತು, ಬಟ್ ಅವ್ರು ಹೇಳಿಲ್ಲ. ಸೊ ಈಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಇದೆಯಾ, ಇಲ್ಲ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಇಲ್ಲ ಅಂತಂದರೆ ಅಲ್ಲಿ ಏನಾಗುತ್ತೆ, ಸಬ್ಸಿಕ್ವೆಂಟಾಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಇಂಟರ್ಪ್ರೇಟ್ ಮಾಡ್ತಾರೆ. ಸೊ ಇವ್ರೇನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ದ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಇತ್ತು, ಅದನ್ನು ಇಂಟರ್ಪ್ರಿಟೇಷನ್ ಹೇಗೆ ಮಾಡ್ತಾರೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇಲ್ಲ, ಏನದು ಡೈಲ್ಯೂಟ್ ಆಗೋಗಿದೆ, ಕಾನ್ಸ್ಟಿಟ್ಯೂಷನ್ ಮಾಡಿದ್ರು ಜಮ್ಮು ಅಂಡ್ ಕಾಶ್ಮೀರದ್ದು, ಇಮಿಡಿಯೇಟಾಗಿ ಅದು ಸಸ್ಪೆಂಡ್ ಆಯಿತು. ಸೊ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇಲ್ಲ ಅಂತಂದರೆ ಯಾರು ರೀಪ್ಲೇಸ್ ಮಾಡ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಸ್ಟೇಟ್. ಈಗ ಕಾನ್ಸ್ಟಿಟ್ಯೂಷನ್ ಮಾಡೋದು ಚೇಂಜ್ ಮಾಡೋ ರೈಟ್ಸ್ ಯಾರಿಗಿದೆ, ಪಾರ್ಲಿಮೆಂಟಿಗಿದೆ. ಸಿಮಿಲರ್ ಆಗಿ ಲೆಜಿಸ್ಲೇಟಿವ್ ಮೆಕ್ಯಾನಿಸಮ್ನ ಚೇಂಜ್ ಮಾಡೋದು ಯಾರಿಗಿದೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಸ್ಟೇಟ್ ಇದೆ. ಸೊ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇಲ್ಲ, ನಾನು ರೀಪ್ಲೇಸ್ ಮಾಡ್ತೀನಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಆಗ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಏನಾಗ್ತಿತ್ತು, ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೂಡ ಇರಲಿಲ್ಲ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲ ಅಂತ ಮಾತ್ರ ಅಲ್ಲಿ ಗವರ್ನರ್ಸ್ ರೂಲ್ ಇತ್ತು. ಗವರ್ನರ್ಸ್ ರೂಲ್ 6 months ಆದಮೇಲೆ ಪ್ರೆಸಿಡೆಂಟ್ ರೂಲ್ ಇತ್ತು. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಂದು ಈಕ್ವಿವೆಲೆಂಟ್ ಟು ದ ಪ್ರೆಸಿಡೆಂಟ್ಸ್ ರೂಲ್. ಸೊ ಪ್ರೆಸಿಡೆಂಟ್ಸ್ ರೂಲ್ ಅಲ್ಲಿ ಇರೋದ್ರಿಂದ ಯಾರು ಲೆಜಿಸ್ಲೇಟಿವ್ ಪವರು, ಪಾರ್ಲಿಮೆಂಟು. ಸೊ ಪಾರ್ಲಿಮೆಂಟಿಗೆ ಈ ಪವರ್ ಇದೆ ಈ ಒಂದು ಇಂಟರ್ಪ್ರಿಟೇಷನ್ ಪರ್ಮಿಷನ್ ಕೊಡೋದಕ್ಕೆ ಅಂತ ಹೇಳಿ ಸರ್ಕಾರ 2019 ಆರ್ಡ್ರಲ್ಲಿ ಏನು ಹೇಳುತ್ತೆ, ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಈಸ್ ರೀಪ್ಲೇಸ್ ಬೈ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೌ ದಟ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲಾಸ್ ಯಾರು ಮಾಡ್ತಾರೆ, ಅದು ಪಾರ್ಲಿಮೆಂಟ್. ಯಾಕೆ ಅಂತಂದರೆ ಪ್ರೆಸಿಡೆಂಟ್ಸ್ ರೂಲ್ ಇತ್ತು, ಹಾಗಾಗಿ ಪಾರ್ಲಿಮೆಂಟ್ ಹ್ಯಾಸ್ ಗಿವನ್ ದ ಪರ್ಮಿಷನ್, ಪಾರ್ಲಿಮೆಂಟ್ ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ 370ನ ಡೈಲ್ಯೂಟ್ ಮಾಡಿ ಕಂಪ್ಲೀಟ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್ನ ನಾವು ಕಂಪ್ಲೀಟ್ ಎನ್ಫೋರ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಅಪ್ಲೈ ಮಾಡ್ತೀವಿ. ಸೊ ಈ ಪೀಸ್ ಮೀಲ್ ಅಪ್ರೋಚ್ ಏನು ನಡೀತಿತ್ತು, ಹಂತವಾಗಿ ನಡೆಯೋದು, ಅದು ಈಗ ಬೇಡ. ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ನಾನು ಜಮ್ಮು ಕಾಶ್ಮೀರಕ್ಕೆ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಇವರು ಈ ಒಂದು ಇಂಟರ್ಪ್ರಿಟೇಷನ್ ಕ್ಲಾಸ್ ಅಂದರೆ ಈ 3 ಏನಿದೆ ಇಲ್ಲಿ 4th ಕ್ಲಾಸ್ನ ಇಂಟ್ರಡ್ಯೂಸ್ ಮಾಡಿ ಈ ಒಂದು ಇಂಟರ್ಪ್ರಿಟೇಷನ್ ಮೂಲಕ ಆರ್ಟಿಕಲ್ 370ನ ಡೈಲ್ಯೂಟ್ ಮಾಡ್ತಾರೆ. ಆ್ಯಂಡ್ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಷನ್ ಮೂಲಕ ಎಲ್ಲ ಪಾರ್ಟ್ಸು ಆರ್ಟಿಕಲ್ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಅದು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಇವರೊಂದು ಡಿಸಿಷನ್ನ ತೊಗೊಳ್ತಾರೆ. ಅದಲ್ಲದೆ
ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆಫ್ 2019 ಅಂತ ಪಾಸ್ ಮಾಡಿ ಈ ಜಮ್ಮು ಆ್ಯಂಡ್ ಕಾಶ್ಮೀರ ಏನಿರುತ್ತೆ ಅದು ಸ್ಟೇಟ್ ಆಗಿರುತ್ತೆ. ಈ ಸ್ಟೇಟ್ನ ಏನು ಮಾಡ್ತಾರೆ, ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಮಾಡ್ತಾರೆ, ಮತ್ತು ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಅಂತ ಮಾಡ್ತಾರೆ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಆಗಿ ನೋಡೋಕ್ಕಾದ್ರೆ ಈ ಒಂದು ಪವರು ಎಕ್ಸಿಕ್ಯೂಟಿವ್ಗೆ ಇದೆಯಾ ಅಂದರೆ ಪಾರ್ಲಿಮೆಂಟ್ ಇದೆಯಾ ಅಂತ ಒಂದು ಪ್ರಶ್ನೆನೂ ಬರುತ್ತೆ. ಸೊ ವೆದರ್ ಈ ಒಂದು ಆ್ಯಕ್ಟ್ ಏನು ಪ್ರೆಸಿಡೆಂಟ್ ಮಾಡಿರ್ತಾರಲ್ಲ ಇದು ಕರೆಕ್ಟಾ, ಅಥವಾ ಸ್ಟೇಟ್ನ ಏನಿರುತ್ತಲ್ಲ ಅದನ್ನು ಯೂನಿಯನ್ ಟೆರಿಟರಿ ಮಾಡಿರೋ ರೈಟು ಇದು ಕರೆಕ್ಟಾ, ಈ ಎಲ್ಲ ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಹೋಗುತ್ತೆ. ಸೊ ಈ ಪ್ರಶ್ನೆನೇ ಈಗ ನಮ್ಮ ಆನ್ಸರ್ಸ್. ಸೊ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಪಿಟಿಷನರ್ಸ್ ಪರ ಆರ್ಗ್ಯುಮೆಂಟ್ಸ್ ಕೇಳುತ್ತೆ, ರೆಸ್ಪಾಂಡೆಂಟ್ಸ್ ಪರ ಆರ್ಗ್ಯುಮೆಂಟ್ಸ್ ಕೇಳುತ್ತೆ, ಆ್ಯಂಡ್ ಅಲ್ಟಿಮೇಟಾಗಿ ಒಂದು ಕನ್ಕ್ಲೂಷನ್ಗೆ ಬರುತ್ತೆ. ಏನು ಈ ಕನ್ಕ್ಲೂಷನ್ ಅಂತಂದರೆ 2-3 ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಈಗ ಆನ್ಸರ್ ಮಾಡಬೇಕು. ಯಾವ್ದು ಇದು ಪ್ರಶ್ನೆ ಅಂತಂದರೆ, ಒಂದು, ಇದು ಟೆಂಪ್ರವರಿ ಪ್ರಾವಿಷನ್ನ ಅಲ್ವಾ, ಟೆಂಪ್ರವರಿ ಪ್ರಾವಿಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ, ಅಥವಾ ಇದು ಪರ್ಮನೆಂಟ್ ಇನ್ ನೇಚರ ಅಂತ ಒಂದು ಆನ್ಸರ್ ಮಾಡಬೇಕು. ಸೆಕೆಂಡು, ಸಾವರಿನಿಟಿ ಬಗ್ಗೆ ಆನ್ಸರ್ ಮಾಡಬೇಕು. ಸಾವರಿನಿಟಿ ಅಂದರೆ ಏನು, ನಾನು ಇಂಡಿಪೆಂಡೆಂಟಾಗಿ ಈ ಡಿಸಿಷನ್ನ ತೊಗೊಳ್ಬೇಕು, ಆ ಒಂದು ಪವರ್ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಇದೆಯಾ ಇಲ್ವಾ ಅಂತ ಆನ್ಸರ್ ಮಾಡಬೇಕು. ಥರ್ಡ್ ಬಂದು ಆರ್ಟಿಕಲ್ 3 ಬಗ್ಗೆನೂ ಆನ್ಸರ್ ಮಾಡಬೇಕು. ಫಸ್ಟು ಟೆಂಪ್ರವರಿ ಬಗ್ಗೆ ಮಾತಾಡೋಣ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಈ ಆರ್ಟಿಕಲ್ 370 ಅನ್ನೋದು ಪಾರ್ಟ್ 21 ನಾವು ಆ್ಯಡ್ ಮಾಡಿರೋದು. ಪಾರ್ಟ್ 21 ನಾನು ಆ್ಯಡ್ ಮಾಡಿದ್ದೀನಿ ಅಂತಂದರೆ ಆಬ್ವಿಯಸ್ಲಿ ಅದು ಟೆಂಪ್ರವರಿ ಆಗಿರುತ್ತೆ. ಪರ್ಮನೆಂಟ್ ಇಂಟೆನ್ಷನ್ ಇತ್ತು ಅಂತಂದರೆ ಅಲ್ಲಿ ಪರ್ಮನೆಂಟ್ ಅಂತ ಹಾಕ್ತಿದ್ರು, ಇವ್ರು ಹಾಕಿರೋದೇ ಟೆಂಪ್ರವರಿ ಪ್ರಾವಿಷನ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇನ್ನು 5:0 ಯುನಾನಿಮಸ್ ಡಿಸಿಷನಲ್ಲಿ ಹೇಳುತ್ತೆ ಇದು ಟೆಂಪ್ರವರಿ ಪ್ರಾವಿಷನ್ನು. ದ ಮಿನಿಟ್ ಅವ್ರು ಏನು ಸರ್ಕಾರ ಆಗಿನ ರಾಜಾ ಹರಿಸಿಂಗ್ ಅವ್ರು ಏನಿರ್ತಾರೆ ಅವ್ರು ಇಮಿಡಿಯೇಟಾಗಿ ಈ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ನ ಸೈನ್ ಮಾಡ್ತಾರೆ. ಈ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸೈನ್ ಮಾಡಿ ದಿನನೇ ಜಮ್ಮು ಆ್ಯಂಡ್ ಕಾಶ್ಮೀರ್ ಪರ್ಮನೆಂಟ್ ಪಾರ್ಟ್ ಆಫ್ ಇಂಡಿಯಾ ಆಗಿತ್ತು. ಸೊ ಇದು ಟೆಂಪ್ರವರಿ ಪ್ರಾವಿಷನ್ ಅಷ್ಟೇ, ಪರ್ಮನೆಂಟ್ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಮತ್ತೆ ಏನು ಹೇಳುತ್ತೆ, ರಾಜಾ ಹರಿಸಿಂಗ್ ಹೇಳ್ತಾರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನಲ್ಲಿ ನಾನು ಮತ್ತು ನನ್ನ ಲೀಗಲ್ ಹೇರ್ಸ್ ಅಂತ. ರಾಜಾ ಹರಿಸಿಂಗ್ ಒಂದು ಸ್ಟೇಟ್ಮೆಂಟ್ ತೊಗೊಂಡಿದ್ರು, ಬಟ್ ಸಬ್ಸಿಕ್ವೆಂಟಾಗಿ ಅವ್ರ ಮಗ ಕರಣ್ ಸಿಂಗ್ ಬರ್ತಾರೆ. ಕರಣ್ ಸಿಂಗ್ ಅವರು ಪ್ರತಿ ಸರಿ ಸ್ಟೇಟ್ಮೆಂಟ್ ಮಾಡ್ತಾರೆ ದ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ. ಸೊ ಈಗ ಥರ್ಡ್ ಆರ್ಟಿಕಲ್ ಆಫ್ ದ ಜಮ್ಮು ಆ್ಯಂಡ್ ಕಾಶ್ಮೀರ್ ಕೂಡ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಸೊ ಆರ್ಟಿಕಲ್ 1 ಸೇಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ. ರಾಜಾ ಹರಿಸಿಂಗ್ ಮಗ ಕರಣ್ ಸಿಂಗ್ ಅವರು ಹೇಳ್ತಾರೆ ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತ. ಟ್ರೀಟಿ ಆಫ್ ಆಕ್ಸೆಷನ್ ಪ್ರಕಾರ ನಾವು ನೋಡಿದಾಗ ರಾಜಾ ಹರಿಸಿಂಗ್ ಅಂಡ್ ಹಿಸ್ ಲೀಗಲ್ ಏಜ್ ವುಡ್ ಬಿ ಏಬಲ್ ಟು ಥಿಂಕ್ ಅಬೌಟ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಹೇಳುತ್ತೆ. ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಕಾನ್ಸ್ಟಿಟ್ಯೂಷನ್ ಕೂಡ ಆರ್ಟಿಕಲ್ 3 ಅಡಿಯಲ್ಲಿ ಇಟ್ಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಸೊ ಇದೆಲ್ಲದನ್ನು ನೋಡಿದಾಗ ದಿಸ್ ಈಸ್ ನಾಟ್ ಅ ಪರ್ಮನೆಂಟ್ ಫೀಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಎ ಟೆಂಪ್ರವರಿ ಫೀಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ. ಸೊ ಯುನಾನಿಮಸ್ ಆಗಿ 5 ಜಡ್ಜಸ್ ಏನಿರ್ತಾರಲ್ಲ ಒಟ್ಟಿಗೆ ಸೇರಿ ಅವರೆಲ್ಲರೂ ಡಿಸೈಡ್ ಮಾಡೋದು ಏನು ಅಂತಂದರೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಪ್ರಕಾರ ರಾಜನ ಮಗನ ಹೇಳಿಕೆ ಪ್ರಕಾರ ಆರ್ಟಿಕಲ್ 3 ಆಫ್ ದ ಜಮ್ಮು ಆ್ಯಂಡ್ ಕಾಶ್ಮೀರ್ ಆರ್ಟಿಕಲ್ ಪ್ರಕಾರ ಇಟ್ಸ್ ಎ ಟೆಂಪ್ರವರಿ ಪ್ರಾವಿಷನ್ ಆ್ಯಂಡ್ ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಈಸ್ ಎನ್ ಇಂಟಿಗ್ರಲ್ ಆ್ಯಂಡ್ ಅ ಪರ್ಮನೆಂಟ್ ಫೀಚರ್ ಆಫ್ ಇಂಡಿಯಾ ಅಂತ ಹೇಳಿ ಈ ಒಂದು ಡಿಸಿಷನ್ನ ಹೇಳ್ತಾರೆ. ಸೆಕೆಂಡ್ ಡಿಸಿಷನ್ ಬಂದು ಇವರು ಆರ್ಟಿಕಲ್ 367 ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಇವರೇನು ಹೇಳ್ತಾರೆ ಅಂತಂದರೆ, ಪ್ರೆಸಿಡೆಂಟ್ಸ್ಗೆ ಡೈರೆಕ್ಟಾಗಿ ಪವರ್ ಇದೆ. ಆರ್ಟಿಕಲ್ 370 ಆಫ್ 3ನಲ್ಲಿ ಪ್ರೆಸಿಡೆಂಟ್ಗೆ ಪವರ್ ಇದೆ. ಆಗ ನೀನೇನು ಕಾನ್ಸ್ಟಿಟ್ಯೂಷನ್ ಇಂಟಿಗ್ರಲ್ ಅಂತ ನಾವು ಏನು ಇವಾಗ ಪರಿಗಣನೆಗೆ ತೊಗೊಂಡಿದ್ದೀವಿ, ಪರ್ಮನೆಂಟ್ ಅಂತ ಏನು ತೊಗೊಂಡಿದ್ದೀವಿ, ನಾವು ಇದನ್ನು 367 ಮೂಲಕ ಮಾಡೋ ಅವಶ್ಯಕತೆನೇ ಇಲ್ಲ, ನೀವು ಡೈರೆಕ್ಟಾಗಿ 370 ಆಫ್ 3ಯಲ್ಲೇ ಮಾಡ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಹೇಳುತ್ತೆ. ಸೊ ವಾಟ್ ಯು ಕೆನಾಟ್ ಡೂ ಡೈರೆಕ್ಟ್ಲಿ ಯು ಕೆನಾಟ್ ಆಲ್ಸೋ ಡೂ ಇಂಡೈರೆಕ್ಟ್ಲಿ. ಇದನ್ನೇ ನಾವು ಡಾಕ್ಟ್ರೈನ್ ಆಫ್ ಕಲರಬಲ್ ಲೆಜಿಸ್ಲೇಷನ್ ಅಂತ ಕರಿತೀವಿ. ನೀನು ಡೈರೆಕ್ಟಾಗಿ ಮಾಡೋಕ್ಕೆ ಆಗದೆ ಇರೋದನ್ನು ಇಂಡೈರೆಕ್ಟಾಗಿ ಮಾಡೋಕ್ಕಾಗಬಾರ್ದು. ಫಾರ್ ಎಕ್ಸಾಂಪಲು, ಇವಾಗ ಯಾವುದೋ ಒಂದು ಸಬ್ಜೆಕ್ಟ್ ಮ್ಯಾಟರು ಸ್ಟೇಟ್ ಲಿಸ್ಟಲ್ಲಿದೆ, ಅದನ್ನು ಯೂನಿಯನ್ ಲಿಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಏನೋ ಒಂದು ಇಂಟರ್ಪ್ರಿಟೇಷನ್ ತೊಗೊಂಡು ಸ್ಟೇಟ್ ಲಾಸ್ಗೆ ಇಂಟರ್ಫಿಯರ್ ಆಗಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಸಬ್ಜೆಕ್ಟ್ ಮ್ಯಾಟರ್ ಸ್ಟೇಟಲ್ಲಿದೆ. ಸೊ ಹಾಗಾಗಿ ನೀನೇನು ಡೈರೆಕ್ಟಾಗಿ ಮಾಡಬೇಕು ಅಂತ ನಿನ್ಗೆ ಆಗಲ್ವಲ್ಲ, ಅದನ್ನು ಇಂಡೈರೆಕ್ಟಾಗಿ ಮಾಡೋಕ್ಕೆ ಆಗಬಾರ್ದು ಅಥವಾ ಆಗಲ್ಲ ಅಂತ ಹೇಳದೆ ಡಾಕ್ಟ್ರೈನ್ ಆಫ್ ಕಲರಬಲ್ ಲೆಜಿಸ್ಲೇಷನ್. ಸೊ ನೀವು 370 ಅಡಿಯಲ್ಲಿ ನೀವೇನು ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಇನ್ವೋಕ್ ಮಾಡಿದ್ದೀರಾ ಅದು 100% ರೈಟ್. ಯಾಕೆಂದರೆ ಟೆಂಪ್ರವರಿ ಪ್ರಾವಿಷನ್ ಅದು, ಇದು ಪರ್ಮನೆಂಟ್ ಫೀಚರ್ ಅಲ್ಲ. ಬಟ್ ನೀವು ಅದನ್ನು ಡೈರೆಕ್ಟಾಗಿ 370 ಆಫ್ 3ನಲ್ಲೇ ಮಾಡ್ಬೋದು. 367 ಅಡಿಯಲ್ಲಿ ಒಂದು ನ್ಯೂ ಇಂಟರ್ಪ್ರಿಟೇಷನ್ ತರೋ ಅವಶ್ಯಕತೆ ಇಲ್ಲ ಅಂತಲೂ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಂಡರ್ 367 ನೀವು ಕ್ಲಾಸ್ 4 ಇಂಟ್ರೊಡ್ಯೂಸ್ ಮಾಡಿ ಹೊಸ ಇಂಟರ್ಪ್ರಿಟೇಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದರೆ
ನಿಮಗೆ ಡೈರೆಕ್ಟಾಗಿ ಪವರ್ಸ್ ಇದೆ. ಸೊ ಈ ಆರ್ಟಿಕಲ್ 367 ಇಂಟರ್ಪ್ರಿಟೇಷನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರೆ ವಿನಃ ಈ ಆರ್ಟಿಕಲ್ 370 ಮೂಲಕ ಸರ್ಕಾರ ಏನು ತಂದಿತ್ತಲ್ಲ ದಟ್ ಸ್ಟಿಲ್ ಹೋಲ್ಡ್ಸ್ ಪ್ರಾಮಿಸ್ ಅಂತಂದರೆ ಆ ಆರ್ಟಿಕಲ್ ಇನ್ನೂ ಅಪ್ಲಿಕೇಬಲ್ ಇದೆ. ಅದೇನು ನೀವು ಅಲ್ಟಿಮೇಟಾಗಿ ಮಾಡಿದ್ದೀರಾ ಅದು ಕರೆಕ್ಟಾಗಿದೆ. ಮೀನ್ಸ್ ಬೇಕು ಅಂದರೆ ತಪ್ಪಿರ್ಬೋದು, ಬಟ್ ಅಲ್ಟಿಮೇಟ್ ಕನ್ಕ್ಲೂಷನ್ ಬಂದರೂ ಕರೆಕ್ಟ್ ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳುತ್ತೆ. ಸೊ ಇಸ್ ಇಟ್ ಎ ಟೆಂಪ್ರವರಿ ಪ್ರಾವಿಷನ್? ಎಸ್, ಇಟ್ ವಾಸ್ ಎ ಟೆಂಪ್ರವರಿ ಪ್ರಾವಿಷನ್. ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಯಾವಾಗಲೂ ಮುಂದಕ್ಕೆ ಸದಾ ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸುತ್ತೆ. ಸೊ ಇಸ್ ಇಟ್ ಅ ಸಾವರಿನ್ ರೈಟ್? ಸಾವರಿನ್ ಅಂದರೆ ಏನು? ಒಂದು ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್. ಆ ಇಂಡಿಪೆಂಡೆಂಟ್ ಡಿಸಿಷನ್ ಯಾವತ್ತೂ ಪರ್ಮನೆಂಟ್ ಆಗಿತ್ತ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ? ನೋ. ಯಾಕೆ ಅಂತಂದರೆ ಆಗ ರಾಜ ಹರಿ ಸಿಂಗ್ ಹೇಳ್ತಾರೆ, ನಾನು ಇರೋ ತನಕ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ನ ನಾನು ಪಾಲನೆ ಮಾಡ್ತೀನಿ, ಅದಾದಮೇಲೆ ನನ್ನ ಮಗ ಪಾಲನೆ ಮಾಡ್ತಾನೆ ಅಂತ ಹೇಳಿ ಅವ್ರು ಟಿ ಟಿ ಆಫ್ ಆಕ್ಸೆಷನಲ್ಲಿ ಹೇಳ್ತಾರೆ, ಲೀಗಲ್ ಹೇರ್ಸ್ ಅಂತ ಹೇಳ್ತಾರೆ. ಬಟ್ ರಾಜ ಕರಣ್ ಸಿಂಗ್ ಅವರು ರಿಪೀಟೆಡಾಗಿ ಹೇಳ್ತಾರೆ ವಿ ಆರ್ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಸ್ಟೇಟ್ ಸಾವರ್ನಿಟಿ ಇಲ್ಲ. ದ ಸ್ಟೇಟ್ ಸಾವರ್ನಿಟಿ ಇಸ್ ನಥಿಂಗ್ ಬಟ್ ಇಂಡಿಯಾ ಸಾವರ್ನಿಟಿ ಓವರ್ ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಕ್ಲಾರಿಫಿಕೇಷನ್ ಮಾಡ್ತಾರೆ. ಇನ್ನು ಥರ್ಡ್ ಆರ್ಟಿಕಲ್ ಬಗ್ಗೆ ಮಾತಾಡಬೇಕಾದ್ರೆ ಆರ್ಟಿಕಲ್ 3 ಏನು ಹೇಳುತ್ತೆ? ಪಾರ್ಲಿಮೆಂಟ್ ಕ್ಯಾನ್, ಇವಾಗ ಒಂದು ಸ್ಟೇಟ್ ಇರುತ್ತೆ, ಈ ಒಂದು ಸ್ಟೇಟ್ ಏನಾದ್ರು ಇತ್ತು ಅಂತಂದರೆ ಈ ಒಂದು ಸ್ಟೇಟ್ನ ಪಾರ್ಲಿಮೆಂಟ್ ಬ್ರೇಕ್ ಮಾಡಿ ಇನ್ನೊಂದು ಸ್ಟೇಟ್ ಮಾಡ್ಬೋದು ಅಥವಾ ಯೂನಿಯನ್ ಟೆರಿಟರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶನ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಅಂತ ಮಾಡಿದ್ರು. ಆ್ಯಂಡ್ ಸಬ್ಸಿಕ್ವೆಂಟಾಗಿ ಒಂದು ಸ್ಟೇಟ್ ಇರೋದನ್ನು ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಕಾಶ್ಮೀರ ಅಂತ ಮಾಡಿದ್ರು, ಲಡಾಖ್ ಅಂತ ಯೂನಿಯನ್ ಟೆರಿಟರಿ ಮಾಡಿದ್ರು. ಅಥವಾ ಸ್ಟೇಟ್ನ ಒಂದು ಯೂನಿಯನ್ ಟೆರಿಟರಿ ಏನಿರುತ್ತೆ ಅದನ್ನು ಸ್ಟೇಟಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗೋವಾ ಅಥವಾ ಅರುಣಾಚಲ್ ಪ್ರದೇಶ ಎಲ್ಲ ಮುಂಚೆ ಯೂನಿಯನ್ ಟೆರಿಟರಿ ಆಗಿತ್ತು, ಈಗ ಸ್ಟೇಟ್ ಆಗಿದೆ. ಸೊ ಈ ಎಲ್ಲ ರೈಟ್ಸು ಯಾರಿಗಿದೆ? ಚೇಂಜ್ ಮಾಡಿದ್ದಕ್ಕೆ ಪಾರ್ಲಿಮೆಂಟಿಗಿದೆ. ಬಟ್ ಅಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ, ಒಂದು ವೇಳೆ ಸರ್ಕಾರ ಅಂದರೆ ಯೂನಿಯನ್ ಗೌರ್ಮೆಂಟ್ ಏನಾದ್ರು ಈ ಥರ ಒಂದು ಚೇಂಜಸ್ ತರಬೇಕು ಅಂತಂದರೆ ಕನ್ಸೆಂಟ್ ಅಂದರೆ ಒಂದು ಅಕ್ನಾಲೆಜ್ಮೆಂಟ್ ಅಡ್ವೈಸರಿನ ಹೊರಿಸ್ಬೇಕು, ಸ್ಟೇಟ್ ಗೌರ್ಮೆಂಟ್ ರೆಕಮೆಂಡೇಶನ್ನ ತೊಗೊಳ್ಬೇಕು. ಅದನ್ನು ಕೇಳ್ತೀವ ಬಿಡ್ತೀವ ಅನ್ನೋದು ಇರ್ರೆಸ್ಪೆಕ್ಟಿವು, ಬಟ್ ಅವ್ರಿಗೊಂದು ಕನ್ಸೆಂಟ್ ಕಳಿಸ್ಲೇಬೇಕಾಗುತ್ತೆ. ನಿಮ್ಮ ಪರ್ಮಿಷನ್ ಅಂತಲ್ಲ, ಅದು ನಿಮ್ಮ is it right for the state government? What is the viewpoint of the state government? ಸ್ಟೇಟ್ ಗೌರ್ಮೆಂಟ್ ಅವರ ವ್ಯೂ ಪಾಯಿಂಟ್ ಏನು, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಕರೆಕ್ಟಾ ಸರಿನಾ ಅಂತ ಹೇಳಿ ಫಸ್ಟು ಒಂದು ಸ್ಟೇಟ್ ಗೌರ್ಮೆಂಟಿಗೆ ಕಳಿಸ್ಬೇಕಾಗುತ್ತೆ. ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಜಮ್ಮು ಕಾಶ್ಮೀರ್ ಸ್ಟೇಟ್ನ ಯೂನಿಯನ್ ಟೆರಿಟರಿ ಮಾಡಬೇಕಾದ್ರೆ ಅಲ್ಲಿನ ಸ್ಟೇಟ್ನ ನಾನು ಕೇಳಿದ್ನ, ಅವ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಾನು ಕೇಳಿದ್ನ, ಕನ್ಸೆಂಟ್ ಬೇಕಿತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಹೇಳುತ್ತೆ. ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ ದ ಸೆಂಟ್ರಲ್ ಗೌರ್ಮೆಂಟ್ ಆ ಒಂದು ಪವರ್ ಇದೆ, ಸ್ಟೇಟ್ನ ಬ್ರೇಕ್ ಮಾಡಿ ಯೂನಿಯನ್ ಟೆರಿಟರಿ ಮಾಡುವಂತಹ ಪವರ್ ಇದೆ. ಸೊ ಹಾಗಾಗಿ ಈ ಒಂದು ಮಾಡಿರುವಂಥದ್ದು ರೈಟ್. ಹೌವರ್ ಇವರು ಆಲ್ಸೋ ಹೇಳ್ತಾರೆ ನೀವು ಏನು ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಅದನ್ನು ಸ್ಟೇಟ್ ಅಂತ ವಾಪಸ್ ರೀಡಿಸ್ಕವರ್ ಮಾಡಿ ಆನ್ಸರ್ ಮಾಡಿ ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಅಲ್ಲಿ ಚುನಾವಣೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆದೇಶ ಹೊರಡಿಸುತ್ತೆ. ನೀವು ಆರ್ಟಿಕಲ್ 3 ಅಡಿಯಲ್ಲಿ ನೀವೇನು ಬ್ರೇಕ್ ಮಾಡಿ ಯೂನಿಯನ್ ಟೆರಿಟರಿ ಅಂತ ಮಾಡಿದ್ದೀರಾ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಲಡಾಖ್, ದಟ್ ಈಸ್ ರೈಟ್. ಹೌವರ್ ಈ ಸ್ಟೇಟ್ ಆಫ್ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ನ ಅಲ್ಟಿಮೇಟಾಗಿ ವಾಪಸ್ ಸ್ಟೇಟ್ ಮಾಡಿಬಿಟ್ಟು ಅಲ್ಲಿ ನೀವು ಎಲೆಕ್ಷನ್ಸ್ನ ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆದೇಶ ಹೊರಡಿಸುತ್ತೆ. ಇದು ಲಡಾಖ್ ಏನು ಇಂಡಿಪೆಂಡೆಂಟಾಗಿ ಯೂನಿಯನ್ ಟೆರಿಟರಿ ಆಗಿದೆ ಅದು ಕರೆಕ್ಟಾಗಿದೆ, ಬಟ್ ಈಗ ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಅಂತ ಏನು ಕರಿತಿದ್ದೀವಿ ಅದನ್ನು ವಾಪಸ್ ಸ್ಟೇಟ್ ಮಾಡಿ ಅರ್ಜೆಂಟಾಗಿ ಎಲೆಕ್ಷನ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳಿಕೆ ಹೊರಡಿಸುತ್ತೆ. ಸೊ ಆರ್ಟಿಕಲ್ 370 ವಾಸ್ ಇಂಟ್ರಡ್ಯೂಸ್ಡ್ ಆ್ಯಸ್ ಎ ಮೀನ್ಸ್ ಆಫ್ ಎಕ್ಸಿಜೆನ್ಸಿ, ಒಂದು ಅರ್ಜೆನ್ಸಿಯಲ್ಲಿ ಒಂದು ಟ್ರಾನ್ಸಿಷನ್ ಪೀರಿಯಡ್ಗೋಸ್ಕರ ಇಂಟ್ರಡ್ಯೂಸ್ ಮಾಡಿದ್ದು. ಅದು ಪರ್ಮನೆಂಟ್ ಫೀಚರಾ? ಅಲ್ಲ, ಅದು ಪರ್ಮನೆಂಟ್ ಫೀಚರ್ ಅಲ್ಲ. ಸರ್ಕಾರ ಮಾಡಿರುವಂತಹ ಸ್ಟೆಪ್ಸು ಅಥವಾ ಡೈಲ್ಯೂಟ್ ಮಾಡಿರೋದು ಕಾನ್ಸ್ಟಿಟ್ಯೂಷನಲ್ ಪ್ರೆಸಿಡೆಂಟ್ಗೆ ಆ ಪವರ್ ಇದೆ ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈಗ ಒಂದು ಆದೇಶ ಹೊರಡಿಸಿದೆ. ಇದು ಇವತ್ತಿನ ಈ ಮಹಾಸುದ್ದಿ. ನಿಮಗೆ ಈ ಟಾಪಿಕ್ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ ಕೊಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್ ಅಡ್ವೊಕೇಟ್ ಅಜಯ್ ನಾರಾಯಣ್. ಥ್ಯಾಂಕ್ ಯು.